ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಹರಿ ಓಂ. ಓಂ ಜಯತ್ತಜೋ ಅಗಂಡಕುನೋರುಮಂಡಲಃ ಸ್ವದೋದಿದೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ತೋ ಚ ತಮೋ ನಿಯಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಓಂ ಜಯತ್ತಜೋ ಅಕ್ಷೀಣಶುವಾತ್ಮಬಿಂಬಃ ಸ್ವಚ್ಚರ್ಯಗಾಂತಿಪ್ರದಿದಃ ಸದೋದಿತಃ ಸ್ವಭಕ್ತಃ ಸಂತಾಪದುಷ್ಟಾಂತ ಆಮಾವತಾರೋ ಹರಿರೀಚ ಚಂದ್ರಮಾಃ. ಓಂ ಜಯತ್ತಜೋ ಸಂಗಾರ್ಬಳಾಂಬೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾದಿರಾಭ್ಯಃ ಕೃಷ್ಣಾವತಾರೋ ಹರಿರೇಖಸಾಗರಃ ಜಯತಿ ಹರಿಚಿಂತಯಃ ಸರ್ವದೈವೈಕವಂದ್ಯಃ ಪರಮರುಷವಾಪ್ಸಿ ಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸರಸಿಜ ನಯನೋಸೋ ಶ್ರೀಪದಿರ್ಮಾನದೋ ನಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯಿತೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಅಭ್ರಮಂ ಭಂಗರಹಿತಂ ಮದಿಲಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೆ ತಾಪತ್ರಯಾಪಹಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಾತಿಥೇಯಸ್ತು ಭಗವತ್ಕಾರ್ಯ ಸಾಧಕಃ. ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪದರ್ವೇ ಶ್ರೀ ಜಯೇಂದ್ರಗುರುವೇರ್ಮಃ. ಕುಶಾಗ್ರಮದೆಯೇ ಭಾನುದ್ವೀತಯೇ ವಾದಿಪೀತಯೇ ಆರಾಧಿತಶ್ರಿಯಪದಿಯೇ ಸುಧೀಂದ್ರರಿತೇ ನಮಃ. ದುರ್ವಾದಿಧ್ವಾಂತರವೇ ವಿಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತವ ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶು ಇಷ್ಟದಂ ವಂದೇ ಪರಿವಿರಾಟ್ ಚಕ್ರವರ್ತಿನಂ. ಆಪಾದಮೌಲ್ಯಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯದೋರ್ಭಯಾದಿತರಶ್ಚಾರ್ಥೇಷು ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ತತ್ ಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಗೋಗಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವೃಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಗಕಾತರಃ ಜುಹಾವ ಪುತ್ರೇತಿ ತನ್ಮಯತಯಾ ನೇದಸ್ತ್ವಂ ಸರ್ವಭೂತಹೃದಯಂ ಮುನಿಮಾನದೋಸ್ಮಿ. ಷಷ್ಟಿಶ್ಚಿತ್ಯಪ್ಯಯೇಹ ನಿಯತದೀರ್ಷಿತಮೋ ಬಂಧಮೋಕ್ಷಾಚ್ಚ ಯಸ್ಮಾತ್ ಅಸ್ಯ ಬ್ರಹ್ಮರುದ್ರ ಪ್ರಭೃತಿಸುರನರತ್ಮಸ್ಯ ವಿಷ್ಣೋ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರವಿಪರಮಚ್ಚಿಂತಯೇದಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾಧರ್ಮ ಅಮೃತಧ್ರುವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಗುರಕೋರಜಗ ವಿಭಾವುಕಾಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಲ್ಪ ಲಾಸ್ಟ್ಲಿ ಮಾತಾಡಬಾರ್ದು ದಯವಿಟ್ಟು. ಇವತ್ತಿನ
ಕಥಾಶ್ರವಣಕ್ಕೆ ಮುಂಚೆ ನಿನ್ನೆ ಏನು ಕಥೆ ಆಯಿತು ಅಂತ ಸ್ವಲ್ಪ ನೋಡೋಣ. ಅಷ್ಟಮ ಸ್ಕಂದದಲ್ಲಿ ಸ್ವಯಂಭುವ ಮನು ತನ್ನ ಮೊಮ್ಮಗನಾದ ಯಜ್ಞನೌಕಿ ಪರಮಾತ್ಮನನ್ನು ಕುರಿತು ಈಶಾಶೋಪನಿಷತ್ ಮಂತ್ರದಿಂದ ಸ್ತೋತ್ರ ಮಾಡುವಾಗ ಆ ಯಜ್ಞನಾಮ ಪರಮಾತ್ಮ ಬಂದು ಆ ಸ್ವಯಂಭೂ ಮನುವನ್ನು ನುಂಗ್ಲಕ್ಕೆ ಬರುವಾಗ ಅವರನ್ನು ಸಂಹಾರ ಮಾಡಿ ಯಜ್ಞನಾಪಿ ತನ್ನ ತಾತನಾದ ಸ್ವಯಂಭೂ ಮನುವನ್ನು ಕಾಪಾಡಿದರು. ಆಮೇಲೆ ಕಶ್ಯಪ ಮತ್ತು ಅದಿತಿಯಲ್ಲಿ ವಾಮನ ರೂಪಿ ಭಗವಂತನ ಅವತಾರದ ಕತೆ. ಯಾತಕ್ಕಾಗಿ ವಾಮನ ರೂಪಿ ಭಗವಂತ ಅವತಾರ ಮಾಡಿದ ಹಾಗಂತೇಳಿದರೆ, ಇಂದ್ರನ ಒಂದು ಏನು ಐಶ್ವರ್ಯ ಕಳಕೊಂಡು ಸಮುದ್ರ ಮದನ ಮಾಡಿ ಮತ್ತು ಐಶ್ವರ್ಯ ಪಡೆದರು. ಆ ರೀತಿಯಲ್ಲಿ ಈ ಬಲಿಚಕ್ರವರ್ತಿ ಅವ 100 ಅಶ್ವಮೇಧ ಯಾಗವನ್ನು ಮಾಡಿ ತನ್ನ ಪದವಿಯನ್ನು ಪಡೆದಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಕಥಕೃತ್ ಅಂತ ಅವನಿಗೆ ಹೆಸರು. ಈ ಬಲಿಚಕ್ರವರ್ತಿ ಪ್ರಹ್ಲಾದನ ಮೊಮ್ಮಗ. ಹುಟ್ಟಿದ ಕುಲವೋ ದೈತ್ಯ ಕುಲ. ಇವನು ತಾತನಂತೆ ಇರುವನೋ ಭಕ್ತಿಯಲ್ಲಿ ಇಲ್ಲವೋ ಅಂತ ಸಂಶಯ. ಆ ರೀತಿಯಲ್ಲಿ ಆದರೆ ಇವನಿಗೆ ಗರ್ವ ಬೇರೆ ಇದೆ. ಆ ಹಿರಣ್ಯಕಶಿಪನ ವಂಶವಾಗಿದೆ. ಇವ ಇಂದ್ರ ಪದವಿಯನ್ನು ಪಡೆದರೆ, ದೈತ್ಯ ಇಂದ್ರ ಪದವಿಯನ್ನು ಪಡೆದರೆ ನಮ್ಮ ಮಕ್ಕಳಿಗೆ ಆಪತ್ತು ಹಾಗಂತೇಳಿ ಅನಂತ ರೀತಿಯಲ್ಲಿ ಕೂಡ ಇವಳು ತನ್ನ ಗಂಟನಲ್ಲಿ ಬೇಡುವಾಗ ಅದಕ್ಕೆ ತಕ್ಕ ತಪಸ್ಸನ್ನು ಮಾಡಿ ಭಗವಂತನ ಹೋಲಿಸ್ಕೊಂಡು ಭಗವಂತನ ವರವನ್ನು ಪಡಿತಾ ಇದ್ದಾರೆ. ನಾನೇ ವಾಮನ ಮೂರ್ತಿಯಾಗಿ ನಿಮ್ಮಲ್ಲಿ ನಾನು ಅವತಾರ ಮಾಡ್ತೀನಿ ಅಂತ ಹೇಳಿದ್ದಾನ. ಅದೇ ರೀತಿಯಲ್ಲಿ ಕಶ್ಯಪರ ಮಗನಾಗಿ ಅದಿತಿಯಲ್ಲಿ ಮಗನಾಗಿ ಹುಟ್ಟಿದ್ದಾನ. ಈ ಬಲಿಚಕ್ರವರ್ತಿಯ ಹೋಮ ಎಷ್ಟು ಮಾಡಿದ್ದಾನೆಂದರೆ ಅವ 99 ಯಾಗವನ್ನು ಮಾಡಿ ಮುಗಿಸಿದ್ದಾನ. ಇನ್ನು ಒಂದೇ ಒಂದು ಅಶ್ವಮೇಧ ಯಾಗ ಮಾಡಬೇಕಾಗಿದೆ. ಆ ಸಮಯಕ್ಕೆ ಈ 100ನೇ ಹೋಮವನ್ನು ಆ ಯಜ್ಞವನ್ನು ತಡಿಬೇಕು ಅಂತೇಳಿ ಭಗವಂತನ ಇಚ್ಛೆ ಆಗಿದೆ. ಅದಕ್ಕಾಗಿ ಇವ ಹುಟ್ಟವಡು ತೇಜೋಮಯವಾಗಿ ಒಂದು ಬ್ರಾಹ್ಮಣ ರೀತಿಯಲ್ಲಿ ಆ ಹುಟ್ಟವಡುವಾಗಿ ಅವ ಅತ್ಯಂತ ಮನಸ್ಸನ್ನು ಎಳೆಯುವ ಆಕರ್ಷಣ ಮೂರ್ತಿಯಾಗಿ ತೇಜೋಮಯವಾಗಿ ಜುಟ್ಟೆಲ್ಲ ಇಟ್ಕೊಂಡು ಒಳ್ಳೆ ನಾಮವನ್ನು ಧರಿಸಿಕೊಂಡು ಮಡಿಪಂಚೆಲ್ಲ ಉಟ್ಕೊಂಡು ಆ ರೀತಿಯಲ್ಲಿ ಕಂಗೊಳಿಸ್ತಾ ಇದ್ದಾನ. ಕಥೆ ಇದು ಸ್ವಲ್ಪ ದೊಡ್ಡದಾಗಿದೆ. ನಮಗೆ ಅವಕಾಶ ಕಡಿಮೆ ಇರೋದ್ರಿಂದ ಏನು ನಡೀತು ಅಂತ ಎಲ್ಲರಿಗೂ ಗೊತ್ತಿರೋದನ್ನ ಸಂಕ್ಷಿಪ್ತವಾಗಿ ನಾವು ಹೇಳೋಣ. ಆವಾಗ ಈ ಬಾಲಕನಿಗೆ ಉಪನಯನ ಮಾಡ್ತಾರೆ. ಆ ಉಪನಯನ ಕಾಲಕ್ಕೆ ಎಲ್ಲರೂ ಕೂಡ ದೇವತೆಗಳೆಲ್ಲ ಬಂದಿದ್ದಾರೆ. ಆವಾಗ ಸೂರ್ಯ ಈ ವಾಮನ ಮೂರ್ತಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ದ ಅಂತೆ. ಭಗವಂತ ವೇದವೇದ್ಯ ನಿತ್ಯಾನಂದ ಸರ್ವವನ್ನು ಸರ್ವಜ್ಞ. ಅವನಿಗೆ ವೇದ ಮಂತ್ರ ಯಾಕೆ? ಯಾರೋ ಒಂದು ಪುರೋಹಿತರು ಗುರುಗಳು ತಂದೆ ಈ ಸ್ಥಾನದಲ್ಲಿರೋರೆಲ್ಲ ಆ ಗಾಯತ್ರಿ ಮಂತ್ರ ಉಪದೇಶವನ್ನು ಪಡಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದ. ಮತ್ತು ಗಾಯತ್ರಿ ಮಂತ್ರವನ್ನು ಸೂರ್ಯಮಂಡಲದಲ್ಲಿ ಮಾಡ್ತೀವಿ. ಅದಕ್ಕೆ ಸೂರ್ಯ ದೇವರು ಈ ವಾಮನ ಮೂರ್ತಿಗೆ ಒಪ್ಪಿಸಿದ್ದಾರೆ ಹಾಗಂತೇಳಿ ತಗೊಳ್ಬೇಕು. ಬೃಹಸ್ಪತಿ ಆಚಾರ್ಯರು ಬ್ರಹ್ಮಸೂತ್ರವನ್ನು ಕೊಟ್ಟಿದ್ದಾರೆ. ಮೇಕಲ ಎಂಬ ಕಶ್ಯಪ ಋಷಿ ಕೊಟ್ಟಿದ್ದಾರೆ. ಋಷಿ ಉಡುದಾರ ಕೊಟ್ಟಿದ್ದಾರೆ. ಮೋಂಜಿ ಉಡುದಾರ, ದರ್ಬೆಯ ಉಡುದಾರನ್ನು ಕೊಟ್ಟಿದ್ದಾರೆ. ಮತ್ತು ಕೃಷ್ಣಾಂಜಲಿಯನ್ನು ಭೂದೇವಿ ಕೊಟ್ಟಿದ್ದಾಳೆ. ಛತ್ರಿ ದೇವತೆಗಳು ಕೊಟ್ಟಿದ್ದಾರೆ. ಕಮಂಡಲವನ್ನು ಬ್ರಹ್ಮದೇವರು ಕೊಟ್ಟಿದ್ದಾರಂತೆ. ತಾಯಿ ಅದಿತಿ ಕೌಪೀನವನ್ನು ಕೊಟ್ಟಿದ್ದಾರೆ. ಜಪಮಾಲೆಯನ್ನು ಸರಸ್ವತಿ ಕೊಟ್ಟಿದ್ದಾಳೆ. ಹೇಳ್ತಾ ಇದ್ದಾರೆ ಸಾವಿತ್ರಾ ಸವಿತಾ
ಬಿರ್ವೀತ ಸೂರ್ಯ ಗಾಯತ್ರಿ ಮಂತ್ರವನ್ನು ಕೊಟ್ಟಿದ್ದಾನೆ ಹೇಳ್ತಾರೆ. ಕುಬೇರ ಬಂದು ಭಿಕ್ಷಾ ಪಾತ್ರವನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಇದೆಲ್ಲ ತಗೊಂಡು ಎಲ್ಲ ಅಲಂಕೃತವಾಗಿ ಭಗವಂತ ಒಟ್ಟು ಆ ಯಜ್ಞ ಶಾಲೆಗೆ ಹೋಗುತ್ತಾನ. ಹೋಗಿ ಅಲ್ಲಿ ಈ ಬಲಿಚಕ್ರವರ್ತಿ ಏನು ಬೇಕು ಹಾಗಂತ ಕೇಳುವಾಗ ಅವ ನನಗೇನು ನಾನು ಕೇಳೋದು ಎಷ್ಟು ಅಷ್ಟು ಮಾತ್ರ ಕೊಡು ಸ್ವಾಮಿ ಸಾಕು. ಯಾಕಂದರೆ ಬ್ರಾಹ್ಮಣರು ಕೊಡೋದಲ್ಲಿ ತೃಪ್ತಿಯಾಗಬೇಕು. ಆ ತೃಪ್ತಿಯನ್ನು ಹೊಂದಿಲ್ಲಾದರೆ ಅವ ಬ್ರಾಹ್ಮಣನೇ ಆಗೋದಿಲ್ಲ. ನಾನೇ ಚಿಕ್ಕ ಬಾಲಕನಾಗಿದ್ದೀನಿ. ನೀನು ಈ ಏನು ದಾನ ಧರ್ಮ ಮಾಡ್ತಾ ಇದೆಯೋ ಅದು ಶ್ರೇಷ್ಠವಾಗಿದೆ. ನಿಮ್ಮ ತಂದೆ ನಿಮ್ಮ ಮುತ್ತಜ್ಜ ಕಶ್ಯಪ ಅತ್ಯಂತ ಹೋರಾಟ ಮಾಡಿ ಆ ನರಸಿಂಹದೇವರ ಜೊತೆ ಸತ್ತೋಗಿದ್ದಾನ. ನಿನ್ನ ಇನ್ನೊಬ್ಬ ಹಿರಣ್ಯಾಕ್ಷ ವರಾಗಮೂರ್ತಿ ಜೊತೆಯಲ್ಲೇ ಹೋರಾಟವನ್ನು ಮಾಡಿದ ವೀರಸೂರ. ನಿಮ್ಮ ತಾತ ಬಲಿಚಕ್ರವರ್ತಿ ಇದು ನಿಮ್ಮ ತಾತ ಪ್ರಹ್ಲಾದರು ಅತ್ಯಂತ ಹರಿಭಕ್ತಿಯನ್ನು ಮಾಡಿ ಹರಿಯನ್ನೇ ಉಳಿಸ್ಕೊಂಡಿದ್ದಾರೆ. ದಾನ ಧರ್ಮ ಹೋಮ ಯಜ್ಞ ಎಲ್ಲ ಮಾಡಿದ್ದಾರೆ ನಿಮ್ಮ ತಾತ ಪ್ರಹ್ಲಾದ. ವಿರೋಚನ ನಿಮ್ಮ ಅಪ್ಪನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇಂದ್ರಾದೇವತೆಗಳೇ ಹೋಗಿ ಪಾಠ ಕೇಳಿದ್ದಾರೆ. ಆ ರೀತಿಯೆಲ್ಲ ಇದೆ. ಮತ್ತು ನೀನು ಇಂಥ ದಾನ ಯಜ್ಞ ತಪಸ್ಸು ಶ್ರೇಷ್ಠವಂತನಾಗಿದ್ದಿ ಮತ್ತು ಇಂದ್ರ ಪದವಿಯನ್ನೇ ಕೇಳ್ತಾ ಇದ್ದಿ. ನಿನ್ನ ಥರ ಧೈರ್ಯ ಯಾರಿಗೆ ಬರುತ್ತೆ ಅಂತೆಲ್ಲ ಅವನೇ ತುಂಬ ಹೊಗಳಿ ನೀ ಏನು ಬೇಕಾದ್ರೆ ಕೇಳ್ಕೊಟ್ಬಿಡ್ತೀನಿ ಅಂತಾನ. ಆ ಹೊಗಳಿಕೆ ಅಷ್ಟು ಗಂಭೀರವಾಗಿ ಆ ಮಾತು ಆ ಹುಡುಗನ ಮಾತು ಆಗಿದೆ. ಸರಿ ಆಯಿತು, ನೀನು ಬಂದು ನನ್ನ ಒಂದು ಏನು ಇಚ್ಛೆ ಅಂದರೆ ಪದಾನಿ ಪದಾನಿ ತ್ರಿಣಿ ದೈತ್ಯೇಂದ್ರ ಸಂಯತಾನಿ ಪದ ಮಮ ಪದ ನನ್ನ ಪಾದದಲ್ಲಿ ತ್ರಿಣಿ ಪದಾನಿ ಮೂರು ಪಾದವನ್ನು ನಾನು ಅರ್ಥ ಮಾಡ್ತೀನಿ. ಅಷ್ಟು ಮಟ್ಟು ಕೊಟ್ಟರೆ ಸಾಕು ಹಾಗಂತ. ಅಯ್ಯೋ ಏನಪ್ಪ ನೀ ಅದಕ್ಕೆ ಚಿಕ್ಕ ಹುಡುಗರು ಅನ್ನೋದು. ಈ ಚಿಕ್ಕ ಹುಡುಗರು ಏನು ಬೇಕು ಅಂತ ಕೇಳಿದ್ರೆ ಪಪ್ಪರ್ಮೆಂಟು ಮಿಠಾಯಿ ಚಾಕ್ಲೇಟ್ ಕೇಳ್ತಾರೆ ಈ ಕಾಲಕ್ಕೆ. ಆ ಕಾಲಕ್ಕೆ ಅದೇ ಥರನೂ ಅದೇನೋ ತಿಂಡಿ ತಿತ್ತ ಅದು ಇದು ಕೇಳಿ ಇದು ಮಾಡ್ತೀವಿ. ಮತ್ತು ನಿನ್ನ ಪಾದದಲ್ಲಿ ಏನು ಬೇಕಾದ್ರೆ ಕೇಳು ಅಂತ ಹೇಳಿದ ಮೇಲೆ ನಾನು ರಾಜನಾಗಿದ್ದೀನಿ. ಇವಾಗ ದಾನ ಎಷ್ಟು ಕೊಡ್ತಾ ಇದ್ದೀನಿ ನೋಡು. ನಿನ್ನ ನೋಡ್ರೆ ನನ್ನ ಮನಸ್ಸು ಆಕರ್ಷಣ ಮೂರ್ತಿ ಆಯಿತು. ನಾನು ನೀನು ಕೇಳಿದ್ದನ್ನು ಕೊಡುವೆ. ಚೆನ್ನಾಗಿ ಯೋಚನೆ ಮಾಡಿ ಕೇಳು. ನಿನ್ನ ಪುಟ್ಟ ಪಾದದಲ್ಲಿ 3 ಪಾದ ಇಟ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ? ನನ್ನ ಒಂದು ರಾಜ್ಯದಲ್ಲಿರುವ ದೊಡ್ಡ ಪಟ್ಟಣ ಬೇಕಾ? ಮದ ಮಾಡಿಕೆ ಹುಡುಗಿ ಬೇಕಾ? ನಿನಗೆ ಏನು ಬೇಕು? ಐಶ್ವರ್ಯ ಬೇಕಾ? ಎಷ್ಟು ಬಂಗಾರ ಬೇಕೋ ನಾನು ಕೊಡ್ತೀನಿ. ಈ 3 ಪಾದ ಇಲ್ಲ, ನಾನು ಒಂದು ಭೂಮಿಯೇ ದಾನ ಮಾಡ್ತೀನಿ ನಿನಗೆ. ಅದೆಲ್ಲ ಬ್ರಾಹ್ಮಣರಿಗೆ ಒಪ್ಕೊಳ್ಬಾರ್ದು. ಮಾತು ಬಂತ ಬ್ರಾಹ್ಮಣ ಅಷ್ಟಿಗೆ ನಿಲ್ಲಬೇಕು. ನೀನು ಮಾತು ತಪ್ಪಬಾರ್ದು. ಆಯಿತು ಅಂತ ಆಮೇಲೆ ಆಯಿತು ಅಂತ ಹೇಳುವಾಗ ಇವ ಶುಕಾಚಾರ್ಯರು ದೈತ್ಯರ ಒಂದು ಗುರುಗಳು ಅವ್ರು ಬಂದು ಶುಕಾಚಾರ್ಯ ತಡಿತಾರೆ. ಬಂದಿರೋದು ಮಾಯಾರೂಪಂ ಅಂತ ಹೇಳ್ತಾರೆ. ಇವ ಮಾಯಾರೂಪವಾಗಿ ಸಾಕ್ಷಾತ್ ಭಗವಂತ ವಿಷ್ಣುವೇ ಬಂದಿದ್ದಾನ. ಇವನಿಗೆ 3 ಪಾದದ ಕೇಳೋದು ಅತ್ಯಂತ ಇದಾಗಿದೆ. ನೀನು ಕೊಟ್ಟರೆ ನಿನ್ನ ಪೂರ್ತಿ ವಶ ಮಾಡ್ತಾನ. ನಿನ್ನ ಹೋಮವನ್ನು ಕೆಡಿಸ್ಬೇಕು, ಇಂದ್ರ ಪದವಿ ತಪ್ಪಿಸಬೇಕು ಅಂತೇ ಬಂದಿರೋದು. ಇದು ನಾ ಹೇಳಿದ ಮಾತು ಕೇಳು ಅಂತಾನ. ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ. ನನ್ನ ಹತ್ರ ಸಾಕ್ಷಾತ್ ಭಗವಂತನೇ ಪರಮಾತ್ಮನೇ ಬರುವಾಗ ಅವನಿಗೆ ಕೊಡೋದು ನನಗೆ ಶ್ರೇಷ್ಠವೇ ಅಂತೆಲ್ಲ ಹೇಳ್ತಾನ. ಆ ಕಮಂಡಲಕ್ಕೆ ಎಂಡ ಹೆಂಡತಿ ಸೇರಿ ತುಳಸಿಯಲ್ಲಿ ಇಟ್ಕೊಂಡು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಅಲ್ಲಿ ಕಮಂಡಲದ ಆ ನೀರನ್ನು ಹಾಕುವಾಗ ಅಲ್ಲಿ ಆ ತೂತು ಏನಿದೆಯೋ ಅಲ್ಲಿ ಹೋಗಿ ಒಂದು ಕಿರಿಮಿಯ ಒಂದು ಒಂಡು ರೂಪದಲ್ಲಿ ಅವ ಹೋಗಿ ತಡಿತಾನ ಶುಕ್ರಾಚಾರ್ಯರು. ಆಮೇಲೆ ಭಗವಂತ ತನ್ನ ದರ್ಭೆಯಿಂದ ಕಣ್ಣು ಚುಚ್ಚುವಾಗ ಅಲ್ಲಿ ಕಣ್ಣು ಹೋಗಿದೆ. ಅವನಿಗೆ ಏಕಕಣ್ಣಾಗಿದ್ದಾನ. ಏಕಕ್ಷ ಶುಕ್ರಾಚಾರ್ಯ ಆಗಿದ್ದಾರೆ ಅವತ್ತಿನಿಂದ. ಆಮೇಲೆ ಅದು ಆ ಕಿರಿಮಿ ರೂಪದಲ್ಲಿದ್ದ ಆ ಶುಕಾಚಾರ್ಯ ಹೊರಡ ಬಂದ ಮೇಲೆ ಗಂಡ ಹೆಂಡತಿ ಸೇರಿ ಕೂಡ 3 ಪಾದವನ್ನು ಕೊಡ್ತೀವಿ ಅಂತೇಳಿ ತೀರ್ಥವನ್ನು ಕೊಡ್ತಿದ್ದಾರೆ. ಕೃಷ್ಣಾರ್ಪಣಮಸ್ತು ಅಂತ ವಿರಾಟ್ ರೂಪವನ್ನು ತಾಳ್ತಾನೆ ಭಗವಂತ. ಒಂದು ಹೆಜ್ಜೆಯಿಂದ ಭೂಲೋಕವನ್ನು, ಇನ್ನೊಂದು ಹೆಜ್ಜೆಯಿಂದ ಆಕಾಶವನ್ನೇ ಅಳಿತಾನ. ನಾನು ಆವಾಗಲೇ ಹೇಳಿದೆ, ಕೇಳಿಲ್ಲ. ಎಲ್ಲರೂ ಬಂದು ಯುದ್ಧಕ್ಕೆ ಬರ್ತಾರೆ, ಅವನ್ನ ಹೊಡೆಯೋಕ್ಕೆ ಬರ್ತಾರೆ. ನೀನು ಮಾಡಿದ ಅಕ್ರಮ, ನೀನು ಕೇಳಿದ್ದು ನಿನ್ನ ರೂಪದಲ್ಲಿ ಚಿಕ್ಕ ಒಡುವಾಗಿ ನೀನು ಬೆಳೆದು ಮಾಡಿದ್ದಿ ಅಂತ ಎಲ್ಲರನ್ನು ತಡಿತಾರೆ ಬಲಿಚಕ್ರವರ್ತಿ. ಈ ಥರ ನೀವು ಮಾಡಬಾರ್ದು. ನಾನು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಕೊಟ್ಟಿದ್ದೀನಿ. ಭಗವಂತನಿಗೆ ಕೊಟ್ಟಿದ್ದ ಮೇಲೆ ಅದು ಎಲ್ಲವೂ ಅವಂದೇ. ನನಗೆ ಬುದ್ಧಿ ಬಂದಿದೆ ಹಾಗಂತೇಳಿ ಆಯಿತು ಹಾಗಂತೇಳಿ 3ನೇ ಪಾದ ಎಲ್ಲಿ ಹಿಡೀಲಿ ಅನ್ನುವಾಗ ಎಲ್ಲ ಯುದ್ಧ ಆಗುವಾಗ
ವಿಷ್ಣುವ ಪಾರ್ಷದರು ಬಂದು ಆ ಬಲಿಚಕ್ರವನ್ನೇ ಕಟ್ಟಿ ಹಾಕಿದ್ದಾರೆ. ಆಮೇಲೆ ಕಟ್ಟಿಯಿಂದ ಬಿಡಿಸು, ನನ್ನ ಪಾದವನ್ನೇ ನೀನೆ 3ನೇ ಪಾದ ಇಡು ಹಾಗಂತಿರುವಾಗ ಆ ಪಾದವನ್ನು ಶಿರಸ್ಸಿನ ಮೇಲೆ ಇಡುವಾಗ ಅದು ತುಂಬ ಜೋರಾಗಿ ಆ ಪಾತಾಳ ಲೋಕಕ್ಕೆ ಕಳಿಸಿದ್ದಾರೆ. ನೀನು ಭಯಬೇಡ, ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರ ಪದವಿಯನ್ನು ನಿನಗೆ ನಾನು ಕೊಡ್ತೀನಿ. ಅಷ್ಟು ತನಕ ನಿನ್ನ ಕಾವಲ್ಗಾರನಾಗಿ ನಾನಲ್ಲಿ ಉಪೇಂದ್ರ ಎಂಬ ನಾಮದಲ್ಲಿ ಇಲ್ಲೇ ನಿನ್ನ ಮನೆಯಲ್ಲೇ ಇದ್ದು ನಾನು ಕಾಯುವೆ ಹಾಗಂತೇಳಿ ಅನುಗ್ರಹ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಬಲಿ ಚಕ್ರವರ್ತಿ ಮುಂದಿನ ಇಂದ್ರ ಪದವಿಯನ್ನು ಪಡೆದಿದ್ದಾರೆ ಹಾಗಂತೇಳಿ ಇಲ್ಲಿ ನಾವು ನೋಡೋಣ. ಈ ರೀತಿಯಲ್ಲಿ ದಶಮ ಸ್ಕಂದ ಪ್ರಾರಂಭ ಆಗ್ತಾ ಇದೆ. ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮ ಸೂರ್ಯಯೋ ರಾಜ್ಯಂ ಜೋಪಯ ವಂಶಾನಾಂ ಚರಿತಂ ಪರಮಾದ್ಭುತಂ. ಪರಿಶುದ್ಧರಾಜ ಕೇಳ್ತಾ ಇದ್ದಾರೆ, ಮುನಿಗಳೇ, ಈ ಚಂದ್ರ ಸೂರ್ಯ ವಂಶಗಳ ವಿಸ್ತಾರವನ್ನು, ಆ ವಂಶಗಳಲ್ಲಿ ಹುಟ್ಟಿದ ರಾಜರ ಅತ್ಯುತ್ಪುತ ಚರಿತ್ರೆಯನ್ನು ಹೇಳಿದಿರಿ. ಯದುವಿನ ವಂಶದಲ್ಲಿ ಅವತರಿಸಿದ ಶ್ರೀ ವಿಷ್ಣುವಿನ ಪರಾಕ್ರಮಗಳು ವಿಸ್ತಾರವಾಗಿ ತಿಳಿಸಬೇಕು. ಹರಿಕಥೆಯ ಜೀವನ್ ಮುಕ್ತರಿಂದ ಕೀರ್ತಿಸಲ್ಪಡುತ್ತಾ ಇದೆ. ಭವರೋಗಕ್ಕೆ ಔಷಧ ಅದು. ಕಿವಿ ಮನಸ್ಸುಗಳಿಗೆ ಸುಖಪ್ರದವಾಗಿದೆ. ಬ್ರಹ್ಮಾದಿಗಳಿಂದ ಸ್ತುತ್ಯ ಭಗವಂತ. ಇಂತಹ ಹರಿಕಥಾಮೃತ ಆ ಸಾರಗಳನ್ನು ಅಂತ ಅಮೃತವನ್ನು ವಿವೇಕಿಯಾದವನು ಪಾನ ಮಾಡದೇ ಹೋಗಲಾರ ಹಾಗಂತೇಳಿ ಹೇಳ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ರಾಜ, ನಿನ್ನ ಬುದ್ಧಿ ಬಹುವಾಗಿ ಚೆನ್ನಾಗಿ ಪಕ್ವವಾಗಿದೆ. ಹರಿಕಥೆಯ 3 ಮಂದಿಯನ್ನು ಪಾವನ ಮಾಡುತ್ತದೆ. ಯಾರನ್ನ? ಪ್ರಶ್ನೆಯನ್ನು ಕೇಳುವವನು, ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವವನು ಮತ್ತು ಕೇಳುವವನು. ಇದೆ 3 ಬಗೆಯಾಗಿದೆ. ಬ್ರಹ್ಮದೇವರು ಗೋರೂಪದಿಂದ ಬಂದಿದ್ದ ಈ ಭೂದೇವಿಯನ್ನು ಶಿವಾದಿ ಇತರ ದೇವತೆಗಳನ್ನು ಕರೆದುಕೊಂಡು ಕ್ಷೀರಸಮುದ್ರದ ತೀರಕ್ಕೆ ಬಂದು ಪುರುಷ ಸೂಕ್ತದಿಂದ ಹರಿಯನ್ನು ಉಪಾಸನ ಮಾಡಿದ್ದಾರೆ. ಆ ಹರಿಯು ಅವತರಿಸಿದ್ದಾಗ ಆ ಅಶರೀರವಾಣಿ ನಡೀತಾ ಇದೆ. ದೇವತೆಗಳ ನೀವೆಲ್ಲ ಭೂಲೋಕದಲ್ಲಿ ಅವತಾರವನ್ನು ಮಾಡಿ ಶ್ರೀ ಹರಿಯ ವಸುದೇವನ ಬಾರಿಯಲ್ಲಿ ಅವತರಿಸುವ ತಾನ. ಶೇಷನು ಕೂಡ ಅಣ್ಣನಾಗಿ ಅವತಾರ ಮಾಡ್ತಾ ಇದ್ದಾನ. ಸಜ್ಜನರ ಸುಖ ಲಾಭಕ್ಕಾಗಿ ಆ ದುರ್ಗಾದೇವಿಯು ಕೂಡ ಅವತಾರವನ್ನು ಮಾಡುತ್ತಾಳೆ ಹಾಗಂತ ಅಶರೀರವಾಣಿ ಬರ್ತಾ ಇದ್ದೆ. ಭಗವಂತ ಕೃಷ್ಣಾಚಾರ್ಯ ಹೇಳ್ತಾನೆ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಬುದ್ಧಾಯ ಧರ್ಮಸ್ಯ ಮಮಾತ್ಮಾನಂ ಸೃಜಾಮ್ಯಹಂ. ಯಾವ ಯಾವ ಕಾಲಕ್ಕೆ ಅಧರ್ಮ ಬೆಳೆದು ಧರ್ಮ ನಾಶವಾಗುತ್ತೋ, ಅಬುದ್ಧಾಯ ಆ ಧರ್ಮವನ್ನು ಧರ್ಮಸ್ಯ ಉದ್ಧಾರ ಮಾಡೋಕ್ಕೆ, ಆ ಧರ್ಮವನ್ನು ಮತ್ತು ಸ್ಥಾಪನೆ ಮಾಡೋಕ್ಕಾಗಿ ನಾನು ಅವತಾರ ಮಾಡುತ್ತೇನೆ ಹಾಗಂತೇಳಿ ರೀತಿಯಲ್ಲಿ ಇಲ್ಲಿ ಕೃಷ್ಣಾವತಾರ ಕಥೆ ಈ ದಶಮಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ. ಈ ವಸುದೇವ ಹೇಳ್ತಾ ಇದ್ದಾನ. ಈ ರೀತಿಯಲ್ಲಿ ಅಶರೀರವಾಣಿ ಬಂದ ಮೇಲೆ ಇಲ್ಲಿ ಕಂಸನ ಒಂದು ಚರಿತ್ರೆ ಈ ರೀತಿಯಲ್ಲಿದೆ. ಕಂಸ ತನ್ನ ತಂಗಿ ದೇವಕಿ ದೇವಿ ವಸುದೇವನಿಗೆ ಮದ ಮಾಡಿಕೊಟ್ಟು ಸಂಭ್ರಮದಿಂದ ಅವ್ರನ್ನ ರಥದಲ್ಲಿ ಇಟ್ಕೊಂಡು ಕರಣ್ ಬರ್ತಾ ಇದ್ದಾನ. ತಂಗಿಗೆ ತುಂಬ ಉಡುಗೊರೆಯನ್ನು ಕೊಟ್ಟು ಒಳ್ಳೆ ಸುಂದರವಾದ ರಥದಲ್ಲಿ ತನ್ನ ಭಾವ ಮತ್ತು ತಂಗಿಯನ್ನು ಕುಳ್ಳಿರಿಸಿಕೊಂಡು ಅವ ತುಂಬ ಸಂತೋಷ ಬರ್ತಾ ಇದ್ದಾನ. ಮದ ಸಂಭ್ರಮ ಎಲ್ಲ ಆಗಿದೆ ಚೆನ್ನಾಗಿ. ಅವರಿಗೆ ಇನ್ನೂ ಗೌರವ ಕೊಡಬೇಕು ಹಾಗಂತೇಳಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನ. ಆ ರೀತಿಯಲ್ಲಿ ಹೋಗುವಾಗ ಒಂದು ಅಶರೀರವಾಣಿ ಆಗುತ್ತೆ. ಎಂಥ ಸಂಭ್ರಮ! ನಿನ್ನ ತಂಗಿ ಗಂಡನ್ನು ನೋಡಿ, ನಿನ್ನ ತಂಗಿ ಏನಿದ್ದಾಲೋ ಅವಳಲ್ಲಿ ಹುಟ್ಟುವ 8ನೇ ಮಗು ನಿನ್ನ ಸಾವಿಗೆ ಕಾರಣವಾಗತ್ತೆ. ಆ ಮಗುವಿಂದವೇ ನಿನ್ನ ಮೃತ್ಯು ಹಾಗಂತೇಳಿ ಶರೀರ ಬರುತ್ತೆ. ಇವನಿಗೆ ಎಂಥ ಒಂದು ಭಯ, ಭೀತನಾಗ್ತಾನ, ತುಂಬ ಕೋಪ ಬರುತ್ತೆ. ಎಷ್ಟು ತಂಗಿ ಮೇಲೆ ಪ್ರೀತಿ ಇದೆಯೋ ಅಷ್ಟು ಕ್ಷಣ ಮಾತ್ರದಲ್ಲೇ ಹೋಗುತ್ತೆ. ಅಶರೀರ ಮಾತನ್ನು ಕೇಳಿ ಆ ಇಬ್ಬರನ್ನು ಕೂಡ ಕಾರಾಗೃಹದಲ್ಲಿ ಜೈಲಲ್ಲಿ ಹಾಕಿ ಒಟ್ಟು ಕೂಡಿ ಹಾಕಿ ಅವನು ಅಲ್ಲಿ ಬೀಗ ಹಾಕಿದ್ದಾನ. ಆ ರೀತಿಯಲ್ಲಿ ಇರುವಾಗ ಈ ಕಂಸನು ಈ ಜರಾಸಂಧಾದಿಗಳ
ಬೆಂಬಲದಿಂದ ಯಾದವರಿಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ದಾನ. ಯಾರು ಬ್ರಾಹ್ಮಣರು ಅವರಿಗೆ ಹಿಂಸೆ ಮಾಡ್ತಾ ಇರೋದು ಅವನ ವಾಡಿಕೆಯಾಗಿದೆ. ಅಕ್ರೂರ ಮೊದಲಾದ ಕೆಲವರು ಯಾದವರು ಮಾತ್ರ ಮಧುರೆಯಲ್ಲಿ ಇದ್ದು ಕಂಸನನ್ನು ಅನುಸರಣೆ ಮಾಡಿ ಅಕ್ರೂರ ಭಗವಂತನ ಭಕ್ತ ಆದರೂ ಕೂಡ ಕಂಸನ ಸೇವಕನಾಗಿ ಅಲ್ಲಿ ಇದ್ದಾನ. ದೇವಕಿಯ 6 ಮಕ್ಕಳು ಕಂಸನಿಂದ ಹತರಾದ ಮೇಲೆ ಮಗು ಹುಟ್ಟುತ್ತಾ ಇದೆ. ಮಗು ಹುಟ್ಟಿದ ಕೂಡಲೇ ಅವ ಏನು ಮಾಡ್ತಾನ, ಮಗು ಹುಟ್ಟಿದೆ ಅಂತ ಸುದ್ದಿ ಬಂದ ಕೂಡಲೇ ಕಾರಾಗೃಹಕ್ಕೆ ಬರೋದು, ಅಲ್ಲಿಂದ ಆ ಮಗುವನ್ನು ಎತ್ತಿ ನೆಲಕ್ಕೆ ಅಪ್ಪಿಸಿ ತುಂಬ ಜೋರಾಗಿ ಒಡೆದು ಸಾಯಿಸೋದು. ಆವಾಗ ತಂಗಿ ಎಷ್ಟೋ ಬೇಡ್ತಾಳೆ, ನಿನಗೆ 8ನೇ ಮಗುವಿಂದ ಮರಣ ಅಂತಂದರೆ ಈ ಮಗು ನಿನಗೆ ಏನಾಯಿತು, ಬಿಟ್ಟು ಬಿಡು. ತಂಗಿ ಮಾತು ಕೇಳಿ ನಮಗೆ 8ನೇ ಮಗು ತಾನು ಬೇಕು, ಬಿಡೋಣ ಹಾಗಂತೇಳಿ ಬಿಡ್ತಾನೆ. ಅಷ್ಟು ಆದರೆ ನಾರದರು ಬಂದು ಇಲ್ಲಿಗೆ ಬಂದು ಅವನಿಗೆ ಹೇಳ್ತಾರೆ, 8ನೇ ಮಗು ಅಂದರೆ 1 2 3 4 5 6 ಅಂತೇಳಿ ನಾವು ಏನು ಅಕ್ಷರ ಬರುತ್ತೀವೋ ಅದು ಈ ಕಡೆಯಿಂದವೂ ನಮಗೆ 8 ಆಗುತ್ತೆ. ಒಂದು ವಸ್ತುವನ್ನು ಇಡೋ, 8 ವಸ್ತುವನ್ನು ಇಡೋ, 8ನೇ ವಸ್ತು ಯಾವುದು ಅಂತ ಕೇಳಿದರೆ ದೇವತೆಗಳು ಏನು ಮಾಡ್ತಾರೆ, ಇಲ್ಲಿಂದ ಲೆಕ್ಕ ಹಾಕ್ತಾರೆ. ಮನುಷ್ಯರು ಕ್ಲಾಕ್ ವೈಸ್ ಹಾಕ್ತಾರೆ, ಕ್ಲಾಕ್ ವೈಸ್ ಬರ್ತಾ ಇರ್ತಾರೆ. ಆ ರೀತಿಯಲ್ಲಿ ನೀವು 8ನೇ ಮಗು 1 8 ಆಗ್ಬೋದು. ಸರಿ ಏನು ಅಂತ 8 ಒಂದಂತು, ಇದು 8ನಿಂದ ಇದು 8 ಬರ್ಬೋದು 1. ಇದಕ್ಕೆ ಎಲ್ಲವನ್ನೂ ಸಾಯಿಸಿ ನೀನು, ಯಾಕಂದರೆ ಅದು ಶಾಪ ಇತ್ತು. ಏನು ನಾರದರು ಬಂದು ಮಕ್ಕಳನ್ನ ಸಾಯಿಸು ಅಂತ ಹೇಳ್ತಾ ಇದ್ದಾರೆ. ನಾರದರು ಎಷ್ಟು ಕೆಟ್ಟವರು ಅಂತ ನಾವಲ್ಲಿ ಚಿಂತನೆ ಮಾಡಬಾರ್ದು. ಆ ಶಾಪ ಹುಟ್ಟಿದ ಕೂಡಲೇ ನನ್ನ ಸಾಯಿಸಬೇಕು ಅಂತ ವರ ಇತ್ತು, ಅವರೇ ಬೇಡ್ಕೊಂಡಿದ್ರ ಜೀವರಾಶಿಗಳು, ಅದೊಂದು ಕಥೆ ಇದೆ. ಈ ರೀತಿಯಲ್ಲಿ ಆ 7 ಮಕ್ಕಳನ್ನ ಆ ರೀತಿಯಲ್ಲಿ ಕೊಂದಾಕಿದ್ದಾನ, ಕ್ರೂರವಾಗಿ ಕೊಂದಾಕಿದ್ದಾನ ಶೇಷದೇವರ ಅವತಾರವನ್ನು. ಯಾಕಂದರೆ ರಾಮಾಯಣದಲ್ಲಿ ಲಕ್ಷ್ಮಣನಾಗಿ ತುಂಬ ಹೆಚ್ಚು ಪುಣ್ಯವನ್ನು ಗಳಿಸಿದ್ದಾನ ಬಲರಾಮ. ಇದು ಲಕ್ಷ್ಮಣ ಎಂಥ ಸೇವೆ ಮಾಡಿದ್ದಾನ ಅಂತ ಹೇಳಿದರೆ, ಅವನ ಏನು ಸ್ವರೂಪ ಯೋಗ್ಯತೆ ಇದೆಯೋ ಸ್ವರೂಪ ಯೋಗ್ಯತೆಗೆ ಮಿಂಚಿ ಮಾಡಿದ್ದಾನ. ಇಲ್ಲಿ ಬಲರಾಮನಾಗಿ ಅಣ್ಣನಾಗಿ ಹುಟ್ಟಿ ಅಣ್ಣ ಏನು ಮಾಡ್ತಾನೆ, ತಮ್ಮನ ಕರೆದು ಈ ಕೆಲಸ ಮಾಡು ಆ ಕೆಲಸ ಮಾಡು. ಆವಾಗ ಲಕ್ಷ್ಮಣ ಎಲ್ಲ ಕೆಲಸ ಓಡಿ ಮಾಡ್ತಾ ಇದ್ದ ಅಣ್ಣನಿಗೆ. ಆದರೆ ಇಲ್ಲಿ ತಮ್ಮ ಇಲ್ಲಿ ಬಾ, ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತೇಳಿ ಭಗವಂತನಿಗೆ ಕರೆದು ಆ ಸ್ವರೂಪ ಯೋಗ್ಯತೆ ಏನು ಜಾಸ್ತಿ ಇತ್ತೋ ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ಇವ ಅಣ್ಣನಾಗಿ ಹುಟ್ಟಿದ ಅಂತೇಳಿ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವಿವರವಾಗಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಅಣ್ಣನಾಗಿ ಹುಟ್ಟಿದ್ದಾನ. ಶೇಷದೇವರು ಅಷ್ಟು ದೇವಕಿ ಗರ್ಭಕ್ಕೆ ಬಂದಿದ್ದಾರೆ. ದುರ್ಗಾದೇವಿಯು ಶ್ರೀ ಹರಿಯ ಆಜ್ಞೆ ಅನುಸಾರವಾಗಿ ಶೇಷದೇವರನ್ನು ಉದರದಿಂದ ಅಲ್ಲಿಂದ ಎತ್ತಿ ಹಾಕಿಬಿಟ್ಟು ಗೋಕುಲದಲ್ಲಿರುವ ರೋಗಿಣಿಯ ಉದರದಲ್ಲಿ ಇಟ್ಟಿದ್ದಾರೆ. ನೋಡಿ, 2 ತಾಯಿ ಆಯಿತು. ಪ್ರವೇಶ ಆಗಿದ್ದು ಮೊಟ್ಟ ಮೊದಲಿಗೆ ದೇವಕಿಯಲ್ಲಿ. ಆಮೇಲೆ ದುರ್ಗಾದೇವಿ ಏನು ಮಾಡಿದ್ದಾಳೆ, ಭಗವಂತ ಹೇಳಿದ, ದುರ್ಗಾದೇವಿ ನೀನು ಅಲ್ಲಿಂದ ಗರ್ಭವನ್ನು ಎತ್ತಿ ಆ ರೋಗಿಣಿಯಲ್ಲಿ ಹಾಕು ಅಂತ. ಅದೇ ರೀತಿಯಲ್ಲಿ ಇಲ್ಲಿಂದ ಶಿಫ್ಟ್ ಮಾಡಿದ್ದಾಳೆ. ಗೋಕುಲದಲ್ಲಿದ್ದ ರೋಗಿಣಿಯ ಉರಿದಲಿಟ್ಟು ಆ ಯಶೋದಿಯಿಂದ ಅವತರಿಸಿ ಸಿದ್ಧಲಾಗಿದ್ದಾಳೆ. ನೀ ಕೂಡ ಅವತಾರ ಸಿದ್ಧವಾಗೋ, ನಿನಗೆ ಅನಂತ ನಾಮಗಳಿಂದ ಭೂಲೋಕದಲ್ಲಿ ನಿನ್ನ ಕೊಂಡಾಡ್ತಾರೆ. ಹೇಳ್ತಾ ಇದ್ದಾರೆ, ದುರ್ಗೇತಿ ಭದ್ರಾ ಕಾಳೀತಿ ವಿಜಯ ವೈಷ್ಣವಿ ತಥಾ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣೀ ಶಾಣ ಶಾರದ್ಯತ್ಯೆ ಅಂಬಿಕೇತಿ ಚ. ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯೆ, ಮಾಯಾ, ನಾರಾಯಣಿ, ಶಾರದಾದೇವಿ ಇವಂಥ ಅನಂತ ನಾಮಗಳಿಂದ ಕೊಂಡಾಡ್ತಾರೆ. ನೋಡಿ, ದುರ್ಗಾ ಪೂಜೆ ಉತ್ತರ ಭಾರತದ ಕಡೆ ಫೇಮಸ್ಸು. ತಮಿಳ್ನಾಡಲ್ಲಿ ಇಲ್ಲಿ ನೋಡ್ರು ಕೃಷ್ಣನ ತಂಗಿನ ಕೊಂಡಾಡ್ತಾರೆ. ಬಂದಿರೋದು ಕೃಷ್ಣನ ಹೆಂಡತಿ ದುರ್ಗಾದೇವಿ, ವಿಷ್ಣು ದುರ್ಗಾ ಬಂದಿರೋದು. ಆ ರೀತಿಯಲ್ಲಿ ಯಶೋಧಾದೇವಿ ಹೊಟ್ಟ ಒಳಗೆ ಅವತಾರ ಮಾಡೋಕ್ಕೆ ಸಿದ್ಧಲಾಗಿದ್ದಾಳೆ. ಅವಳಿಗೆ ಮುಂದೆ ಜನರು ಆ ಗುಡಿಗಳನ್ನು ಕಟ್ಟಿಸಿ ಅನೇಕ ನಾಮಗಳಿಂದ ಪೂಜೆಯನ್ನು ಮಾಡಿದ್ದ ರೀತಿಯಲ್ಲಿ ಶ್ಲೋಕ ಹೇಳ್ತಾ ಇದೆ. ಹುಟ್ಟಿದ ರೋಗಿಣಿ ಪುತ್ರನಿಗೆ ಸಂಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಈ ರಮಯತಿಥಿ ರಮೆಯಿಂದ ರಮಿಸುವುದರಿಂದ ರಾಮ ಅಂದರೆ ಜ್ಞಾನದಿಂದ ರಮಣ ಮಾಡ್ತಾನಂತೆ. ಅವನಿಗೆ ರಾಮ ಅಂತ ಮತ್ತು ಬಲರಾಮ ಅಂತ ಹೆಸರು ಮತ್ತು ಬಲಭದ್ರ ಹಾಗಂತ ಕೆಲವರು ಕರೀತಾರೆ.
ಈ ರೀತಿಯಲ್ಲಿ ಆ ಶುಕ್ಲಕೇಶ ಆವೇಶ, ಶುಕ್ಲಕೇಶ ಪರಮಾತ್ಮನ ಒಂದು ಶುಕ್ಲಕೇಶ ಆವೇಶ ಅಲ್ಲಿರಬೇಕು. ವಿಶಿಷ್ಟಾದ್ವೈದಿಗಳು ಬಲರಾಮನನ್ನು ದಶಾವತಾರದಲ್ಲಿ ಒಂದು, ಹತ್ತವತಾರದಲ್ಲಿ ಒಂದು ಅಂತ ಹೇಳ್ತಾರೆ. ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲಿ ಶುಕ್ಲಕೇಶ ಆವೇಶ ಅಷ್ಟೇ ಆಗದ್ದ. ಮತ್ತು ಅವನ ಹೆಚ್ಚು ಪುಣ್ಯವನ್ನು ಸರಿ ಮಾಡಬೇಕು, ಅದಕ್ಕಾಗಿ ಅನ್ನನಾಗಿ ಹುಟ್ಟಿದ್ದಾನಂತೂ ಹೇಳಿದ್ದಾರೆ. ಜಗದಾದನಾಕರ್ತನಾದ ಶ್ರೀ ನಾರಾಯಣ ಸ್ವರೂಪಾಂಶದಿಂದ ಮೊದಲು ವಸುದೇವನ ಹೃದಯದಲ್ಲಿ ಪ್ರವೇಶ ಮಾಡಿದ್ದಾನ, ಆಮೇಲೆ ದೇವಕಿ ಜಠರಕ್ಕೆ ಬಂದಿದ್ದಾನ. ಪೂರ್ವ ದಿಕ್ಕು ಗಗನದಲ್ಲಿ ಚಂದ್ರನನ್ನು ಧರಿಸಿದಂತೆ ದೇವಕಿಯ ತನ್ನ ಹೃತ್ಕಾಕಾಶದಲ್ಲಿ, ಹೃತ್ಕಮಲ ಆಕಾಶದಲ್ಲಿ ಶ್ರೀ ಹರಿಯು ಕೃಷ್ಣಕೇಶ ಅಂಶವನ್ನು ಅಲ್ಲಿಡ್ತಾನ. ಅಲ್ಲಿಂದ ಒಂದು ಬಿಳಿ ಕೂದಲನ್ನ ಎತ್ತಿ ಹಾಕ್ತಾನ, ಅದು ಬಲರಾಮನ ಸೇರಿಕೊಳ್ತು. ಒಂದು ಕಪ್ಪು ಕೂದಲನ್ನ ಪರಲೋಕ ವೈಕುಂಠ ಲೋಕದಿಂದ ಹಾಕುವಾಗ ಅದು ಅವಳ ಗರ್ಭಕ್ಕೆ ಹೋಗಿದೆ. ಅಲ್ಲಿ ವಸುದೇವನ ಪ್ರವೇಶ ಮಾಡಿ ಅಲ್ಲಿಂದ ಆ ದೇವಕಿ ಜಡರೆ ಹೊಟ್ಟೆಯೊಳಗೆ ಬಂದಿದೆ ಹಾಗಂತೇಳಿ ವರ್ಣ ಮಾಡ್ತಾ ಇದ್ದಾರೆ. ಇವಳ ಉದರದಲ್ಲಿರುವ ಕುಮಾರನು ನನ್ನ ಸಂಹಾರಕನಾದ ಹರಿಯೇ ಸರಿ. ಹೀಗೆ ಇವಳೆ ಕೊಂದರೆ ಗರ್ಭಿಣಿ ಪದೆಯನ್ನು ನನ್ನ ಆಯುಷ್ ನಷ್ಟವಾಗ್ತದೆ, ಅದನ್ನು ಕೊಲ್ಲುವುದಿಲ್ಲ. ಅವನು ಬಂದು ನೋಡ್ತಾನ, ಆ 8ನೇ ಗರ್ಭ ಧಾರಣ ಮಾಡ್ತಾ ಇರುವಾಗ ಅತ್ಯಂತ ತೇಜೋಮಯ ಅಂತ ತಂಗಿಯನ್ನು, ಅವಳ ರೂಪವನ್ನು ನೋಡಿದ್ದೇ ಇಲ್ಲ. ಗಂಭೀರವಾದ ರೂಪ, ತೇಜೋಮಯ ರೂಪ, ಒಂದು ಶಕ್ತಿ ಪ್ರಕಾಶ. ಅವಳು ನೋಡ್ರೆ ಒಂದು ಭಯ ಇವನಿಗೆ ಬರ್ತಾ ಇದೆ. ಓ, ಈ ಗರ್ಭದಲ್ಲಿರುವ ಶಿಶುವೆ ನನ್ನ ಕೊಳ್ಳಕ್ಕೆ ತಯಾರಾಗಿದೆ ಹಾಗಂತೇಳಿ ಕೊಳ್ಳಕ್ಕೆ ನೋಡ್ತಾನ. ಬೇಡ, ಗರ್ಭಿಣಿ ಮತ್ತು ತಂಗಿ ಮತ್ತು ಹೆಣ್ಣಿನಿಂದ ಹೆಚ್ಚು ಇದು ಪಾಪ ಆಗತ್ತೆ ಅಂತೆಲ್ಲ ಹೇಳಿ, ಯಾಕೆ ಆ ರೀತಿಯಲ್ಲಿ ಹೇಳಿದೆ ಅಂದರೆ ಅಲ್ಲಿರೋರು ಭೃಗುಋಷಿ ಭಗವಂತನ ಎದೆಗೆ ಒತ್ತಿದ್ದಾರೆ. ಹೋಮ ಮಾಡುವಾಗ ಈ ಹೋಮ ಯಾರಿಗೆ ಕೃಷ್ಣಾರ್ಪಣ ಯಾರಿಗೆ ಕೊಡ್ತೀರಿ ಎನ್ನುವಾಗ 3 ಲೋಕಕ್ಕೆ ಹೋಗಿ ಅವರು ಸಂಚಾರ ಮಾಡಿ ಭಗವಂತನೇ ಸರ್ವೋತ್ತಮ ಅಂತ ಹೇಳಿರೋ ಕಥೆ ಗೊತ್ತಿರುತ್ತೆ. ಆವಾಗ ಒತ್ತಿರೋ ಒಂದು ಪಾಪಕ್ಕಾಗಿ ಇಲ್ಲಿ ಕಂಸನಲ್ಲಿ ಭೃಗುಋಷಿಯಾಗಿ ಅವತಾರ, ಭೃಗುಋಷಿಯಲ್ಲಿ ಸೇರಿಕೊಂಡು ಪಾಪ ಕೆಲಸವನ್ನು ಮಾಡ್ತಾ ಒಳ್ಳೆ ರೀತಿಯಲ್ಲಿ ಭಗವಂತನ ಸ್ತೋತ್ರ, ಒಳ್ಳೆ ರೀತಿಯಲ್ಲಿ ಮಾತಾಡೋದು. ಹೇಗೆ ಹಿರಣ್ಯಕಶಿಪು ಹೇಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿದ, ಅದೇ ಜಯ ವಿಜಯ ಮಾತಾಡಿದ್ದು, ಇಲ್ಲಿ ರೀತಿ ಕೂಡ ಭೃಗುಋಷಿ ಮಾತಾಡಿದ್ದಾರೆ ಅಂತೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದು ದೇವಕಿಯ ಗರ್ಭಸ್ಥ ಹರಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಶ್ಚ ಯೋನಿಂ ನಿಖಿತಂ ಚ ಸತ್ಯೇ ಸತ್ಯಶ್ಚ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಃ ಹಾಗಂತೇಳಿ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸತ್ಯವರ್ತನಾಗಿದ್ದಾನ, ಪೂರ್ಣಾನಂದ ಜ್ಞಾನ ಸ್ವರೂಪನಾಗಿದ್ದಾನ, ಸತ್ಯಪ್ರಾಣಾನಂದ ಪಂಚಭೂತಗಳಿಂದ ಭಿನ್ನನಾಗಿದ್ದಾನ, ತ್ರಿಸತ್ಯ ಇದ್ದಾನ, ವೇದಗಳ ಮುಖ್ಯ ಪ್ರತಿಪಾದ್ಯನಾಗಿದ್ದಾನ. ಸತ್ಯಶ್ಚ ಯೋನಿಂ ಅಂದರೆ ಜಗತ್ತಿಗೆ ಮೂಲಕರನಾಗಿ, ಸತ್ಯವಾದ ಜಗತ್ತಿಗೆ ಮೂಲಕರನಾಗಿದ್ದಾನ. ಸತ್ಯನಿಹಿತಂ ಜಗದಂತರ್ಯಾಮಿಯಾಗಿದ್ದಾನ. ಸತ್ಯಸ ಸತ್ಯಂ ವಿಶ್ವಕ್ಕೆ ಅನಂತ ಜ್ಞಾನವನ್ನು ಕೊಡುವನಾಗಿದ್ದಾನ. ಸತ್ಯನೇತ್ರಂ ಸತ್ಯ ಪ್ರೇರಕನಾಗಿದ್ದಾನ. ಸತ್ಯಾತ್ಮಕಂ ಸಂಹಾರಕನಾಗಿದ್ದಾನ ಮತ್ತು ಸತ್ಯ ಸ್ವಾಮಿಯಾಗಿದ್ದಾನ. ಇಂತಹ ನಿನ್ನನ್ನು ನಾವು ಶರಣ ಹೊಂದುವು ಹೇಳಿ ಆ ಗರ್ಭಕ್ಕೆ ನಮಸ್ಕಾರ. ದೇವಸ್ಥಾನ, ಅಲ್ಲಿ ಗರ್ಭ ಇರೋದು ಭಗವಂತನ ದೇವಸ್ಥಾನ ಆಗಿದೆ, ಅದಕ್ಕೆ ದೇವತೆಗೆಲ್ಲ ಬಂದು ಕೊಂಡಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಗವಂತ ಸ್ತ್ರೀಯರಿಗೆ ಕೂಡ ಜನ್ಮ ನಕ್ಷತ್ರ ರೋಹಿಣಿ ಬಂದಿತು. ದಿಕ್ಕುಗಳೆಲ್ಲ ಕೂಡ ಪ್ರಸನ್ನವಾಗಿದೆ. ಸುಖ ಪ್ರಸನ್ನವಾಗಿ ಗಾಳಿಯ ಬೀಸ್ತಾ ಇದೆ, ದುಂದುಬಿಗಳು ಮೊಗೊಳ್ತಾ ಇದೆ. ರಾತ್ರಿ ಆಗಿದೆ, ಗಂಧರ್ವಾದಿಗಳು ಗಾನ ಮಾಡ್ತಾ ಇದ್ದಾರೆ. ಅರ್ಧರಾತ್ರಿಯಲ್ಲಿ ಶ್ರೀ ಹರಿಯು ಕೂಡ ದೇವಕಿಯಲ್ಲಿ ಶ್ರಾವಣ ಮಾಸ ಭಗುಳ ಅಷ್ಟಮಿ ರೋಹಿಣಿ ನಕ್ಷತ್ರ, ಒಳ್ಳೆಯ ನಕ್ಷತ್ರ, ಒಳ್ಳೆ ದಿನದಲ್ಲಿ ಮಧ್ಯರಾತ್ರಿಯಲ್ಲಿ ಕೂಡ ಅವನಿಗೆ ಅವನ ಕೃಷ್ಣ ಅವತಾರ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆ ರೀತಿಯಲ್ಲಿ ಹುಟ್ಟುವಾಗ ಹುಟ್ಟುವ ರೀತಿಯನ್ನು ಹೇಳ್ತಾ ಇದ್ದಾರೆ. ತಮತ್ಪುದಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಭಂಗಗದಾದ್ಯುದಾಯುಧಂ ಶ್ರೀವತ್ಸರಕ್ಷಂ ಕಲಶೋಪಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪ್ರಯೋದಸೌಭಗಂ ಮಹಾರ್ ಹೌವೇರ್ ಕ್ರೀಟಗುಂಡಲತ್ತಿಷ ಪರಿಷ್ವಕ್ತ ಸಹಸ್ರಕುಂಡಲಂ ಉದ್ದಾಮ ಕಾಂಚಂಗದ ಕಂಕಣಾಧಿ ವಿರೋಚನಮಾನಂ ವಾಸುದೇವ ಐಕ್ಷತ. ಐಕ್ಷತ ಅಂದರೆ ನೋಡಿದರು, ಯಾವ ರೂಪವನ್ನು ನೋಡಿದರು?
ಸಮತ್ಪುದಂ ಬಾಲಕಂ ಅಂಬುದ ಬಾಲಕ ಅದ್ಭುತವಾದ ಅಂಬುಜೇಕ್ಷಣಂ ತಾವರ ಕಣ್ಣಂತೆ ಕೊಂಗುಳಿಸ್ತಾ ಇರುವ ಕಣ್ಣನ್ನು ನೋಡ್ತಾರೆ. ಚತುರ್ಭುಜಂ 4 ಭುಜಗಳು, ಸಂಘ ಜಕ ಗದಾಯುಧ ಸಂಘ ಚಕ್ರ ಗದ ಪದ್ಮದಲ್ಲಿ ಆವಿರ್ಭಾವ ಆಗಿದ್ದಾನ. ತ್ರಿವತ್ಸ ಇದೆ, ಲಕ್ಷ್ಮಿಯಂ ಕಲಶ ಶೋಭೆ ಕೌಸ್ತುಭಧಾರ ತ್ರಿವತ್ಸ ಚಿನ್ನ ಪೀತಾಂಬರ ಬಟ್ಟ ಹುಟ್ಟಿದ್ದಾನ. ರೀತಿಯಲ್ಲಿ ಅವನ ಆಯುಧಗಳು ಒಂದು ಹುಟ್ಟುವ ಮಗುಗೆ ಇಷ್ಟೆಲ್ಲ ಇರಕ್ಕೆ ಸಾಧ್ಯವಾ? ಸಾಧ್ಯನೇ ಇಲ್ಲ. ಸಾಕ್ಷಾತ್ ಭಗವಂತರ ಆವಿರ್ಭಾವ ಅಷ್ಟೇ, ನಮ್ಮಂತೆ ಹುಟ್ಟಿಲ್ಲ. ಯಾಕಂದರೆ ಶಂಖ ಚಕ್ರ ಗದ ಪದ್ಮ ಆಯುಧಗಳನ್ನ ಇಟ್ಕೊಂಡು ಒಂದು ಹೆಂಗಸು ಹೊಟ್ಟೆಯಲ್ಲಿ ಹುಟ್ಟಕ್ಕಾಗತ್ಯ? ಅದಕ್ಕೆ ಸಾಧ್ಯವೇ ಇಲ್ಲ. ಆವಿರ್ಭಾವ ಅಲ್ಲಿ ಅಷ್ಟೇ, ಅವನಿಗೆ ಗರ್ಭದ ವಾಸವೇ ಇಲ್ಲ. ವಾಯುದೇವರಿಗೆ ಇಲ್ಲ, ಭಗವಂತನಿಗೆ ಲಕ್ಷ್ಮೀದೇವರಿಗಿಲ್ಲ, ವಾಯುದೇವರಿಗಿಲ್ಲ, ಬ್ರಹ್ಮದೇವರಿಗಿಲ್ಲ, ಯಾರಿಗೂ ಇಲ್ಲ. ಆ ರೀತಿಯಲ್ಲಿ ಭಗವಂತ ಅವತಾರವನ್ನು ಮಾಡಿರೋನ ಕೊಂಡಾಡ್ತಾ ಇದ್ದಾರೆ. ಅನಂತ ರೀತಿಯಲ್ಲಿ ಕೂಡ ಭಗವಂತ ಬೆಳೆದಿದ್ದಾನ. ಆವಾಗ ಇಂಥ ಮಗು ಹುಟ್ಟಿದ್ದಾನ, ನಿನ್ನನ್ನು ಕೊಂದರೆ ಏನು ಮಾಡೋದು? ಅಯ್ಯೋ, ನಾನು ಸರ್ವೋತ್ತಮ, ಎಲ್ಲರನ್ನೂ ಮರಣ ಅಟ್ಟೋನು ನಾನು. ಆದರೂ ಕೂಡ ನನಗೆ ನನ್ನ ಅವತಾರ ಎಷ್ಟೋ ಇದೆ, ಅದನ್ನು ಪೂರ್ಣ ಮಾಡಬೇಕಾಗಿದ್ದರೆ ನಾನು ಅಲ್ಲಿ ಯಶೋಧ ಮನೆಗೆ ಹೋಗಬೇಕು. ಅಲ್ಲಿ ನಂದಕುಮಾರ, ಈ ವಸುದೇವ ಮತ್ತು ನಂದಕುಮಾರ ಇಬ್ಬರು ಒಂದೇ ತಂದೆಯ ಮಕ್ಕಳು, ತಾಯಿ ಬೇರೆ ಬೇರೆ. ಈಗ ಯದುಕುಲ ಇವ ಕ್ಷತ್ರಿಯ. ಈ ರೀತಿಯಲ್ಲಿ ಅಲ್ಲಿ ಹುಟ್ಟಿದ್ದಾರೆ. ಇವ ಏನು ಮಾಡ್ತಾನೆ, ಅರ್ಧ ರಾತ್ರಿ ಆಗಿದೆ, ಭಗವಂತ ತನ್ನ ಮಾಯಾದಿಂದ ಎಲ್ಲರಿಗೂ ಕೂಡ ಗಾಢವಾದ ನಿದ್ರೆಯನ್ನು ಮಾಡಿದ್ದಾನ. ಆ ರೀತಿಯಲ್ಲಿ ಗಾಢವಾದ ನಿದ್ರೆಯಲ್ಲಿ ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಮಳೆ ಸುರಿತಾ ಇದೆ ಮತ್ತು ಬಾಗಿಲು ತೆಗಿತಾ ಇದೆ. ಆ ಕಂಸನ ಕಾರಾಗೃಹದ ಬಾಗಿಲು, ದೊಡ್ಡ ದೊಡ್ಡ ಬಾಗಿಲು, ದೊಡ್ಡ ದೊಡ್ಡ ಕೀಕಿ ದೊಡ್ಡ ದೊಡ್ಡ ಬೀಗ ಹಾಕಿದ್ದಾನ ಅಲ್ಲಿಗೆ. ಅದನ್ನೆಲ್ಲ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಯಥೇಚ್ಛವಾಗಿ ಆ ನೀರಲ್ಲಿ ನಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿರ ಒಂದು ಹೆಣ್ಣು ಕೂಸು ಹುಟ್ಟಿದೆ, ಇದೇ ದುರ್ಗಾ ಅವತಾರ ಮಾಡಿದ್ದಾಳೆ. ಅಲ್ಲಿಂದ ತಗೊಂಡ್ಬಂದು ಅಲ್ಲಿಯೂ ಬದಲಾವಣೆ ಮಾಡುವಾಗ ಮಗು ಹುಟ್ಟಿದೆ. ಆದರೆ ಆ ಯಶೋಧ ಆಗಲಿ, ನಂದಗೋಪ ಆಗಲಿ, ಅವ್ರ ಮನೆಯಲ್ಲಿರೋರೆಲ್ಲ, ಆ ಯಾದವರು ಎಲ್ಲರೂ ಕೂಡ ಗಾಢವಾದ ನಿದ್ರೆಯಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿ ಚೇಂಜ್ ಆಯಿತು ಮಗು. ಆಮೇಲೆ ಮಗು ಬಂದ ಮೇಲೆ 8ನೇ ಮಗು ಹುಟ್ಟಿದೆ, ಹೆಣ್ಣು ಕೂಸು. 8ನೇ ಮಗು ಹೆಣ್ಣು ಕೂಸು ನನ್ನ ಕೊಳ್ಳಕ್ಕೆ ಹುಟ್ಟಿದೆಯಾ? ಅದು ಗೆಂಡೋ ಹೆಣ್ಣು ಸರಿಯಾಗಿ ನೋಡಿದ್ದೀರಾ? ಹೆಣ್ಣು ಕೂಸು ನನಗೆ ಯಾಕೆ ಕೊಲ್ಲಕ್ಕೆ ಸಾಧ್ಯ? ಹೆಣ್ಣು ಮಗುವನ್ನು ಬಿಡೋದಾ ಕೊಳ್ಳೋದಾ? ಆದರೂ 8ನೇ ಮಗು ಅಂತೇಳಿ 7 ಮಕ್ಕಳನ್ನು ಕೊಂದಾಯಿತು. ಇನ್ನು ಇದು ಬೇರೆ ಯಾಕೆ ಅಂತೇಳಿ ಆ ದುರ್ಗಾದೇವಿಯ ಆ ಹೆಣ್ಣು ಕೂಸನ್ನು ಜೋರಾಗಿ ನೆಲಕ್ಕೆ ಹಪ್ಪಳಕ್ಕೆ ಗೋಡೆ ಹೊಡಿತಾನಂತೆ. ಗೋಡೆ ಹೊಡಿದ ತಕ್ಷಣ ಅದು ಗೋಡೆಗೆ ತಗಲಿ ಹಾರಿ ಮೇಳಕ್ಕೆ ಹೋಗುತ್ತೆ. ಅಷ್ಟ ಭುಜ ಇಟ್ಕೊಂಡು ಶಂಖ ಚಕ್ರ ಈಟ ದೊಡ್ಡ ದೊಡ್ಡ ಕತ್ತಿಗಳು ಇಟ್ಕೊಂಡು ಘೋರವಾದ ಕಣ್ಣು ಇಟ್ಟುಕೊಂಡು ಭಯಂಕರವಾದ ರೂಪ ತಾಳಿ ಆ ವಿಷ್ಣುದುರ್ಗ ಅವನು ಹೇಳ್ತಾಳೆ, ಪಾಪಿ, ನನ್ನ ಕೊಳ್ಳಕ್ಕಾಗತ್ತಾ ನೀನು? ನಿನ್ನ ಕೊಳ್ಳುವ ಮಗ ಬೇರೆ ಕಡೆ ಬೆಳೆಯೋಕ್ಕೆ ಶುರುವಾಯಿತು ಅಂಥೇಳಿ ಮಾಯವಾಗ್ತಾಳೆ. ಇದು ಏನು ಅಸರಿ ಹೇಳಿತೋ ಅದು ತಪ್ಪೋದಿಲ್ಲ. ನಿನ್ನ ಸಾವು ಆ 8ನೇ ಮಗುವಿಂದ ಆಗತ್ತೆ ನೋಡೋಗ್ತದೆ. ಅಯ್ಯ ಕೃಷ್ಣ ಇವ ಏನು ಮಾಡ್ತಾನೆ ಕಂಸ, 8ನೇ ಮಗು ಎಲ್ಲೆಲ್ಲಿದೆ ಅದಕ್ಕೆ ಹೋಗಿ ಅಲ್ಲಿ ಕಳಿಸ್ತಾ ಇರ್ತಾನೆ. ಮಕ್ಕಳಿರೋ ಜಾಗಕ್ಕೆಲ್ಲ ಪುಟ್ಟ ಮಕ್ಕಳನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಮಕ್ಕಳನ್ನ ವಧ ಮಾಡ್ತಾನೆ, ಸ್ತ್ರೀಗಳನ್ನೂ ವಧ ಮಾಡ್ತಾನೆ. ಯಾರನ್ನು ಗರ್ಭಿಣಿಗಳಿದ್ದರೆ ಕೋಪ ಬಂತು, ಯಾವ ಮಗೋ ಏನೋ ಅಂತ ಗೊತ್ತಿಲ್ಲ ಅಂತ. ಇದು ರಹಸ್ಯವಾಗಿ ಇದೆ. ಈ ರೀತಿಯಲ್ಲಿರುವಾಗ ಇವನಿಗೆ ಏನೋ ಸುದ್ದಿ ಬರುತ್ತೆ, ಅವ ಎದುಕೊಳ್ಳೋದಲ್ಲೇ ಇರ್ಬೋದು ಹಾಗಂತೇಳಿ. ಆಮೇಲೆ ಅಲ್ಲಿ ಕಳಿಸ್ತಾ ಇರ್ತಾನೆ, ಪೂತನೆಯನ್ನು ಕಳಿಸ್ತಾನೆ. ಪೂತನೆ ಏನು ಮಾಡ್ತಾಳೆ, ಅಲ್ಲಿ ಊರ್ವಶಿ ಆವೇಶ ಇತ್ತು. ಇಲ್ಲಾಂದ್ರೆ ಭಗವಂತನಿಗೆ ಸ್ತನಪಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ದೈತ್ಯರು ಕೊಡೋದನ್ನು ಭಗವಂತ ಸ್ವೀಕಾರ ಮಾಡೋದೇ ಇಲ್ಲ. ದೇವತೆಗಳು ನಿಜವಾದ ಭಕ್ತರು ಕೊಡೋದು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಆ ರೀತಿಯಲ್ಲಿ ಆ ಸ್ತನ್ಯಪಾನ ಮಾಡುವಾಗ ಅಲ್ಲಿ ವಿಷವನ್ನು ಹಚ್ಕೊಳ್ಳೋದು, ಮಗುಗೆ ಹಾಲು ಕುಡಿಸೋದು, ಮಗುನ ಸಾಯಿಸೋದು. ಎಷ್ಟೋ ಮಕ್ಕಳು ಸತ್ತೋದ್ರು. ಈಗೆಲ್ಲ ಮಾಡ್ತೀಯ ಅಂತೇಳಿ ಈ ಪೂತನೆ ಮಗುನ ತಗೊಂಡು ಆಕಾಶಕ್ಕೆ ಹೋಗಿ ಅಲ್ಲಿ ಹಾಲು ಕುಡಿಸುವಾಗ ಆ ಜೀವನವನ್ನು ಹೀರ್ತಾನಂತೆ. ಆ ಜೀವ ಹೀರುವಾಗ ಅವಳು ದೊಡ್ಡ ಶಬ್ದದಿಂದ ಕೆಳಗೆ ಬೀಳ್ತಾರೆ. ಎಲ್ಲ ಬಂದು ನೋಡ್ತಾರೆ, ಮಗು ಕೆಳಗೆ ಬಿದ್ದೋಗಿದೆ, ಹಾಲಿದೆ ಬಾಯಲ್ಲಿ. ನೋಡಿದ್ರೆ ದೊಡ್ಡ ದೊಡ್ಡ ಮರ, ದೊಡ್ಡ ದೊಡ್ಡ ಬಿಲ್ಡಿಂಗು, ಏನೇನು ಕಟ್ಟಡ ಎಲ್ಲ ಇದೆಯೋ ಅವಳು ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾಳೆ. ಆ ರೂಪದಿಂದೇ ದೈತ್ಯರು ಸಾಯುವಾಗ
ಆ ಸುಂದರವಾದ ರೂಪ ತಗೊಂಡು ಇವಳು ಹಾಲು ಕುಡಿಸಿದ್ದಾಳೆ. ಆದರೆ ಸಾಯುವಾಗ ಅವರು ತಮ್ಮ ಮೂಲ ರೂಪ ಏನಿದೆಯೋ, ಯಥಾರ್ಥ ರೂಪ, ನಿಜ ರೂಪ ಏನಿದೆಯೋ ಆ ರೂಪದಲ್ಲೇ ಸಾಯ್ತಾರಂತೆ. ಇವಳು ದೊಡ್ಡ ಘೋರವಾದ ರೂಪದಿಂದ, ಗಂಭೀರವಾದ ರೂಪ, ಒಳ್ಳೆ ಭುಜಗಳು, ಕಾಲುಗಳು, ಕೈಗಳು, ತುಂಬ ಹೈಟು, ಬಿದ್ದು ಅಷ್ಟು ಬಿಲ್ಡಿಂಗು, ಮರಗಳು ಎಲ್ಲ ಒಡೆದು ಬೀಳಬೇಕಾಗಿದ್ದರೆ ಅವಳು ಎಷ್ಟು ಭಾರ ಇರಬೇಕು. ಆ ಭಾರ ಸತ್ತೋಗಿದೆ. ಎಲ್ಲ ಬಂದು ಇದು ಮಗು ಮೇಲೆ ಬಿದ್ದಿಲ್ಲ ಅಲ್ಲ, ಏನೋ ದೇವರು ಕಾಪಾಡಿದ ಹಾಗಂತೇಳಿ ಅವನೆಲ್ಲ ಇದಾಗುತ್ತೆ. ಈ ರೀತಿಯಲ್ಲಿ ಅವ ಬೆಳೀತಾ ಬೆಳೀತಾ ತುಂಬ ನೀಟಾಗಿ ಮಾಡ್ತಾ ಇದ್ದಾನಂತೆ. ಆದರೆ ಮೊಟ್ಟ ಮೊದಲಿಗೆ ಕೂಸ ಇರುವಾಗಲೇ ಈಗ ಮಾಡಿದವನು ಫಸ್ಟು ಈ ಪೂತನೆಯನ್ನು ಕೊಂದಿದ್ದಾನ. ರಾಮದೇವರು ಕೂಡ ತಟಾಕೆಯನ್ನು ಕೊಂದ. ಆ ತಟಾಕೆ ಈ ಪೂತನೆಯಾಗಿ ಹುಟ್ಟಿದ್ದು ಅಂತ ಹೇಳಿ ಆಚಾರ್ಯ ಹೇಳ್ತಾ ಇದ್ದಾರೆ. ಆ ತಟಾಕೆಯನ್ನು ಯಾಕೆ ಕೊಟ್ಟನೋ ಆ ರೀತಿಯಲ್ಲಿ. ಮತ್ತು ಈ ಮಗುನ ನಾವು ದೇವಸ್ಥಾನ ಕರ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡಿಸ್ಬೇಕು. ಮಗು ಹೇಗೋ ಜೀವಕ್ಕೆ ಬಂತಲ್ಲ, ಭಗವಂತನಿಗೆ ಒಂದು ಪೂಜೆ ಮಾಡಿಕೊಂಡು ಒಂದು ಥ್ಯಾಂಕ್ಸ್ ಹೇಳೋಣ ಅಂಥೇಳಿ ಎಲ್ಲ ಗಾಡಿಯಲ್ಲಿ ಎತ್ತಿನ ಕಟ್ಕೊಂಡು ಗಾಡಿಯಲ್ಲಿ ಈ ಮಗುನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಶಕಟಾಸುರ ಅಂತೇಳಿ ಕಂಸನ ಭೃತ್ಯ, ಅವ ಏನು ಮಾಡ್ತಾನ, ಈ ಮಗುನ ಸಾಯಿಸಬೇಕು ಅಂತೇಳಿ ಚಕ್ರದಲ್ಲಿ ಸೇರ್ಕೊಂಡಿರ್ತಾನ. ಆ ಮಗು ಕಳಗ ಬೀಳಬೇಕು, ನಾವು ಮುಂದೆ ಜೋರಾಗಿ ಓಡಿಸೋಣ, ಚಕ್ರ ಬೇಗ ಹೋದರೆ ಮುಂದೆ ಗಾಡಿಗೆ ಗುದ್ದಬೇಕು, ಗುದ್ದಿದ ತಕ್ಷಣ ಎಲ್ಲ ಬೀಳ್ತಾರೆ, ಆ್ಯಕ್ಸಿಡೆಂಟ್ ಮಾಡೋಣ, ಅಲ್ಲಿ ಬಿದ್ದಿದ ತಕ್ಷಣ ನಾನು ಚಕ್ರವನ್ನು ಏರಿಸಿ ಆ ಮಗುನ ಕೊಂದುಬಿಡೋಣ ಅಂತೇಳಿ ಐಡಿಯಾ ಮಾಡ್ತಾನವ. ಆವಾಗ ತುಂಬ ಜೋರಾಗಿ ಹೋಗುವಾಗ ಆ ಚಕ್ರವನ್ನು ತನ್ನ ಕಾಲಿನ ತುಟಿಯಿಂದ ಆ ಮಗು ಟಚ್ ಮಾಡಿತಂತೆ. ತುಂಬ ವೇಗವಾಗಿ ಬರ್ತಾ ಇದೆ ಚಕ್ರ, ಅವನ ಟಚ್ ಮಾಡ್ತಾನ ಭಗವಂತ. ಅವ ಅದನ್ನು ಮುಟ್ಟಿದ ಕೂಡಲೇ, ಕಾಲಿನ ತುಟಿಯ ಮುಟ್ಟಿದ ಕೂಡಲೇ ಅದು ಪುಡಿ ಆಗಿ ಚಕ್ರ ಬಿದ್ದಿದೆ. ಅಲ್ಲಿಂದ ಘೋರವಾದ ರೂಪ ಬಂದಿದೆ. ಆ ಶಕಟಾಸುರ ಸತ್ತಿದ್ದಾನ. ಇಂಥ ಬಾಲ್ಯ ಹುಟ್ಟಿದ ಕೂಸು ಯಾರನ್ನು ಮಾಡೋಕ್ಕೆ ಸಾಧ್ಯವಾ? ಆದರೆ ಎಲ್ಲರೂ ನೋಡ್ತಾ ಇದ್ದಾರೆ. ಹೇಳಿದ್ರು ಕೂಡ ಏನೋ ಕನಸು ಕಾಣ್ತಾ ಇದೆ, ಇದೆಲ್ಲ ನಡೆದಿಲ್ಲ, ಏನೋ ಬಿದ್ದಿದೆ, ಅದು ಏನೋ ಹಳ್ಳಕ್ಕೆ ಬಿದ್ದಿರ್ಬೋದು ಅಂತೇಳಿ ಈಗ ಸಮಾಧಾನವಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಆಮೇಲೆ ನಾಮಕರಣ ಮಾಡಬೇಕಾಗತ್ತೆ. ಹಾಗಂತೇಳಿ ಗರ್ಗಾಚಾರ್ಯರು ಅಂತ ವಸುದೇವನ ಗೋಕುಲಕ್ಕೆ ಕಳಿಸಿದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ, ರೋಹಿಣಿಯ ಮಗನು ಸಜ್ಜನರನ್ನು ಸಂತೋಷ ಪಡೋದ್ರಿಂದ ರಾಮ ಅಂತೇಳಿ ಹೆಸರು, ಮತ್ತು ಬಲಾಢ್ಯವಾಗಿರಿಂದ ಬಲರಾಮ ಅಂತ, ಯಾದವರಲ್ಲಿ ಒಗ್ಗಟ್ಟು ಉಂಟು ಮಾಡಿ ಒಂದು ಕೂಡಿಸಬೇಕು, ಚೆನ್ನಾಗಿ ಒಟ್ಟು ಕೂಡಿಸ್ಬೇಕು ಅಂತ ಇರೋದ್ರಿಂದ ಇವನಿಗೆ ಸಂಕರ್ಷಣ ಹಾಗಂತೇಳಿ 3 ನಾಮವನ್ನು ಇಟ್ಟಿದ್ದಾರಂತೆ. ಯುಗಾನುಸಾರವಾಗಿ ಶುಕ್ಲ ಮತ್ತು ರಕ್ತ ಪೀತವರ್ಣ ಉಳ್ಳನಾಗಿರಿಂದ ಈ ಶ್ಯಾಮವರ್ಣ ಉಳ್ಳವನಾಗಿರಿಂದ ಈ ಹುಟ್ಟು ಬಾಲಕನಿಗೆ ಕೃಷ್ಣ ಹಾಗಂತೇಳಿ ನಾಮಧೇಯನ್ನು ಮಾಡೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಗರ್ಗಾಚಾರ್ಯರು ವಸುದೇವನ ಹತ್ರ ರಹಸ್ಯ ಹೇಳ್ತಾ ಇದ್ದಾರೆ. ನಿನ್ನ ಮಗ ಅಂತೇಳಿ ನೀನು ಬೇಡ, ಇದು ವಸುದೇವನ ಮಗ, ನಂದಗೋಪಾಲ ಮಗ ಇಲ್ಲ, ಅದನ್ನು ನಿನ್ನ ಹೆಸರಲ್ಲಿ ಕೊಂಡಾಡ್ತಾರೆ. ನಿನ್ನ ಮಗನೇ, ನಿನ್ನ ಸಾಕು ಮಗ, ಇದು ರಹಸ್ಯವಾಗಿರಲಿ, ಕಂಸನಿಗೆ ಗೊತ್ತಾದರೆ ಕೊಂದುಬಿಡ್ತಾನ, ಕಂಸನಿಗೆಲ್ಲ ಗೊತ್ತಾಗಬಾರ್ದು ಹಾಗಂತೇಳಿ ಇವ ವಸುದೇವನ ಮಗನ ಇರೋದ್ರಿಂದ ವಾಸುದೇವ ಹಾಗಂತೇಳಿ ಹೆಸರು ರಹಸ್ಯವಾಗಲಿ, ವಾಸುದೇವ ಹೆಸರು ಹಾಗಂತ ಹೇಳ್ತಾರೆ ಗರ್ಗಾಚಾರ್ಯರು. ಕೃಷ್ಣ ವಾಸುದೇವ ಹಾಗಂತೇಳಿ ನಾಮವನ್ನು ಇಟ್ಟಿದ್ದಾರೆ. ಅಣ್ಣ ಮತ್ತು ತಮ್ಮ ಚೆನ್ನಾಗಿ ಬೆಳೀತಾ ಇದ್ದಾರಂತೆ. ಒಮ್ಮೆ ಕೃಷ್ಣ ಯಶೋದೆಯ ಮನೆಯಲ್ಲಿ ಮೊಸರನ್ನು ಕಡಿತಾ ಇರುವಾಗ ಸ್ತನಪಾನವನ್ನು ಕೊಡ್ತಾ ಇದ್ದಾಳೆ. ಅವನು ನಿಲ್ಲಿಸಿದ್ದಾಳೆ. ಆವಾಗ ಯಶೋದೆ ತೊಡೆಯ ಮೇಲೆ ಮಲಗಿದ್ದಾನ, ಸ್ತನಪಾನ ಮಾಡ್ತಾ ಇದ್ದಾನ. ಯಶೋದೆ ಒಳಗೆ ಹಾಳು ಕುಯ್ತಾ ಇದೆ. ಅಯ್ಯೋ ಹಾಳನ್ನ ಮರ್ತೋದ ನೋಡ್ರಿ ಹಾಗಂತೇಳಿ ಮರ್ತೋಯ್ತು, ಉಗ್ತಾ ಇದೆ, ಸತ್ತು ಬರ್ತಾ ಇರ್ತೇಳಿ ಮಗುನ ಭಕ್ತದ ಕೆಳಗಡೆ ಹಾಕ್ಬಿಟ್ಟು ಒಳಗಡೆ ಹೋಗ್ತಾಳೆ. ಆವಾಗ ಇಂಥ ನನಗೆ ಭಗವಂತನಿ ನೈವೇದ್ಯ ಮಾಡ್ತಾ ಇರುವಾಗ ಏನೋ ಯಾರೋ ಬಂದರು ಅಂತ ಓಡಿ ಹೋಗೋದು. ದೊಡ್ಡವ್ರು ಬಂದರೆ ಅವ್ರು ನಮಸ್ಕಾರ ಮಾಡಬೇಕು ಶಾಸ್ತ್ರ ಇದೆ. ಏನೋ ಶಬ್ದ ಕೇಳಿತು, ಏನೋ ಬಂತು ಹಾಗಂತೇಳಿ ಓಡಿ ಹೋಯ್ತಾನ. ನನಗಿಂತ ಇವಳು ಹಾಲು ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಲ್ವ, ಹಾಲು ಉಕ್ಕಿ ಚೆಲ್ಲೋಗುತ್ತೆ ಹಾಗಂತೇಳಿ ಓಡಿ ಹೋಗಿದ್ದಾಳೆ. ಇವಳಿಗೆ ತೋರಿಸ್ಬೇಕು ಒಂದು ಹಾಗಂತೇಳಿ ಮೊಸರನ್ನ ಗಡಿಗೆಯನ್ನು ಒಡೆದು ಆ ಬೆಣ್ಣೆಯನ್ನು ತೆಗೆದುಕೊಂಡು ಓಡಿ ಹೋಗಿ ಅಂಗಳದಲ್ಲಿ ಆ ಹೊರನಲ್ಲಿ ಮೇಲೆ ಕುಳಿತು ಬೆಣ್ಣೆಯನ್ನು ಬೆಕ್ಕಿಗೆ ಕೊಟ್ಟು ತಾನು ತಿನ್ನುತ್ತಿದ್ದ ಹಾಗಂತೇಳಿ ಎಲ್ಲ ಬಂದು ನೋಡ್ತಾಳೆ ಬೆಕ್ಕಿ. ಆಮೇಲೆ ಇನ್ನೊಂದು ಸಲ ಮಣ್ಣನ್ನು ತಿಂತಾ ಇದ್ದಾನ. ನಿನ್ನ ಮಗ ಮಣ್ಣನ್ನು ತಿಂತಾ ಇದ್ದಾನ, ನೀನು ಊಟ ಹಾಕೋದಿಲ್ವಾ ಹಾಗಂತೇಳಿ ಬೈತಾರೆ. ಮಣ್ಣನ್ನು ಯಾಕೆ ತಿಂದು ಬಾಯಿ ಕೈ ಅಂತೇಳಿ ಹೊಡೆಯುವಾಗ ಬ್ರಹ್ಮಾಂಡವನ್ನೇ 14 ಲೋಕ ಬ್ರಹ್ಮಾಂಡವನ್ನೇ ಸರ್ವಾತಲ ವಿತಲ ಪಾತಾಳ ಸುಧಾರ ಸಾತಲ ಬ್ರಹ್ಮಲೋಕ ವೈಕುಂಠ ಲೋಕ
ಎಲ್ಲವನ್ನು ಭಗವಂತ ತೋರಿಸ್ತಾನ. ಇವಳಿಗೆ ಆಶ್ಚರ್ಯ ಮೂರ್ಛೆಯಾಗಿ ಬಿದ್ದುಬಿಡ್ತು, ಇದೇನು ಹಾಗಂತ. ಆಮೇಲೆ ಮರ್ತೋಗ್ತಾಳೆ ಭಗವಂತನ ಮಾಯೆಯಿಂದ. ಮತ್ತು ಅನಂತ ರೀತಿಯಲ್ಲಿ ಕೂಡ ಅಲ್ಲಿ ಬೆಳೆಯುವಾಗ ತುಂಬ ಲೀಲೆಯನ್ನು ಮಾಡ್ತಾನ ಭಗವಂತ. ಕೆಲವ್ರ ಮನೆಗೆ ಹೋಗೋದು, ಮೊಸರು ಗಡಿಗೆಯನ್ನು ಒಡೆಯೋದು ಬರೋದು, ಮತ್ತು ಕೆಲವ್ರ ಮನೆಗೆ ಹೋಗಿ ಆ ಯದುಕುಲರು ಜುಟ್ಟು ಬಿಟ್ಟು ಮಲಗಿರ್ತಾರೆ, ಬ್ರಾಹ್ಮಣರು ಇರ್ತಾರೆ, ಅವ್ರ ಜುಟ್ಟಿಯನ್ನು ಅವರು ಮಲಗಿರುವ ಆ ಚಾಪೆಗೆ ಮತ್ತು ಕಟ್ಟಲಿಗೆ ಕಟ್ಟೋದು. ಅವ್ರು ಎದ್ದ ಕೂಡಲೇ ಏನೋ ಕಟ್ಟಿದೆ ಅಂತೇಳಿ ಆಮೇಲೆ ಜುಟ್ಟನ್ನು ಬಿಗಿದಪ್ಪಿ ಬೇರೆ ಬೇರೆ ರೀತಿ ಅದು ಚಿಕ್ಕಲಾಗತ್ತೆ, ಅದು ಕೂದಲನ್ನು ಬಿಡಿಸೋಕ್ಕೆ ಅವ್ರಿಗೆ ಕಷ್ಟ. ಈ ಥರ ಲೀಲೆ ಮಾಡೋದು. ಒಬ್ಬರ ಮನೆಗೆ ಒಂದು ಗೋಪಿಕಾಸ್ತ್ರೀ ಮನೆಗೆ ಹೋಗಿದ್ದಾನ. ಅಲ್ಲಿ ಹೋಗಿದ ತಕ್ಷಣ ಅವ ಮಕ್ಕಳ ಹುಡುಗರ ಮೇಲೆ ಒಬ್ಬರ ಮೇಲೆ ನಿಂತ್ಕೊಂಡು ಗೋಪಾಲರು ಅಲ್ಲಿರೋ ಗಡಿಗೆನೇ ಎತ್ತೋದು, ಆಟ ಆಡೋದು, ಅದನ್ನು ತಿನ್ನೋದು, ಹೊಡೆಯೋದು, ಮಾಡೋದು. ಇನ್ನೊಂದು ಕಡೆ ಹೋಗೋದು, ಒರಳಿದೆ, ನೆಲ್ಲನ್ನು ಭತ್ತವನ್ನು ಕುಟ್ಟುವ ಆ ಒರಳು ಮೇಲೆ ಹತ್ತಿ ಆ ಗಡಿಗೆ ಎತ್ತೋದು. ಆವಾಗ ಒಂದು ಗೋಪಿಕಾಸ್ತ್ರೀ ಬರ್ತಾಳಂತೆ, ಓ ಇವತ್ತು ನಿನ್ನ ಮನೆ ಕಳ್ತನ ಮಾಡೋಕ್ಕೆ ಬಂದು, ನಿನ್ನ ಕಳ್ತನ ಮಾಡೋಕ್ಕೆ ಬಂದಿಲ್ಲ, ನಿನ್ನ ಮುಖ ಹೇಗಿದೆ ಅಂತ ಚಿತ್ರ ತೋರಿಸ್ಬೇಕಲ್ಲ, ಅದಕ್ಕೆ ಬಂದೆ, ನನ್ನ ಮುಖ ಹೇಗಿದೆ ಅಂತನ್ನುವಾಗ ಆ ಒರಳನ್ನು ಅಲ್ಲಿ ಜೇರಿಸು ಅಂತಾನ. ಒರಳನ್ನು ಅಲ್ಲಿ ಇಡ್ತಾಳೆ. ಆದಮೇಲೆ ಆ ಗುಂಡೆಗೆ ಇದೆಲ್ಲ ಆ ಪಾತ್ರೆ ಅದನ್ನು ಅಲ್ಲಿ ಇಡು ಅಂತ ಹೇಳೋದಂತೆ. ಅಲ್ಲಿ ಇಡ್ತಾಳೆ ಹಾಲಿನ ಪಾತ್ರೆಯನ್ನು. ನೋಡು, ಈ ಪಾತ್ರೆ ಏನಿದೆಯೋ ನಿನ್ನ ಮುಖ, ಅವ್ರು ತಪ್ಪಗಿದ್ದಲಂತೆ, ಇದು ನಿನ್ನ ಮುಖ, ಇದು ನಿನ್ನ ಮೈಕಟ್ಟು, ಕೆಳಗಿರೋದು ಒರಳು ಮೈಕಟ್ಟು, ಆ ಹಾಲು ಏನಿದೆ ಒಳಗಡೆ ಅದು ನಿನ್ನ ಹಲ್ಲು, ಬೆಳ್ಳಗಿದೆಲ್ಲ ಆ ಹಲ್ಲುವೇ ಹಾಲು, ಇದನ್ನು ಬಿಡಿಸೋಕ್ಕೋಸ್ಕರ ನಾ ಬಂದೆ ಅಂತ ಓಡಿ ಹೋಗೋದಂತೆ. ಹೌದು, ಈ ರೀತಿ ಅನಂತ ಶ್ರೇಷ್ಠ ಮಾಡ್ತಾನ. ಒಬ್ಬಳು ಗೋಪಿಕಾಸ್ತ್ರೀ, ನೋಡ ನೀವು ಕಳ್ತನ ಮಾಡಿದಿ ಅಂತ ಹೇಳಿ, ನನ್ನ ಮಗ ನನ್ನ ಒಳಗಡೆ ಇದ್ದಾನ, ಸುಳ್ಳು ಹೇಳ್ತೀಯ ಅಂತ ಬಂದಂತೆ. ಇಲ್ಲ, ಲೆಡ್ ಹ್ಯಾಂಡ್ ಆಗಿರ್ತೀನಿ ಅಂತೇಳಿ ಅವಳು ಒಂದಿನ ಮೊಸರು ಬೆಣ್ಣೆ ಕರಿತಾ ಇರುವಾಗಲೇ ಅವನ ಕೈ ಹಿಡಿದು, ಬಾಯೆಲ್ಲ ಮೊಸರು ಇದೆ, ಬೆಣ್ಣೆ ಇದೆ, ಕೈಯಲ್ಲಿ ಬೆಣ್ಣೆ ಇದೆ, ಕರ್ಣ್ ಬಂದು ಅವರು ತಾಯಿ ಹತ್ತಿರ ಬಿಡ್ತಾಳೆ. ಆವಾಗ ನೋಡು, ರೆಡ್ ಹ್ಯಾಂಡ್ ಆಗಿ ಹಿಡಿದು ನೋಡ್ತಾನೆ, ಕೈಯಲ್ಲಿ ಮಗುವೇ ಇಲ್ಲ. ಎಲ್ಲಿ ಕೃಷ್ಣ ನನ್ನ ಕೈಯಲ್ಲಿ ಇದ್ದಲ್ಲ, ನಾನು ಕರ್ಣ್ ಬಂದೆ, ಒಳಗಡೆ ನೋಡಿ ಆಟಾಡ್ತಾ ಇದ್ದಾನ ಅಂತ ತನ್ನ ಲೀಲೆಯನ್ನು ತೋರಿಸ್ಬೋದು. ಇದೆಲ್ಲ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಇದೆಲ್ಲ ಇವರಿಗೆಲ್ಲ ಒಳ್ಳೇದು ಮಾಡಬೇಕು. ಮತ್ತು ಗೋಪಿಕಾಸ್ತ್ರೀಗಳೆಲ್ಲ ದೇವತೆಗೆಲ್ಲ ಹುಟ್ಟಿದ್ದಾರೆ, ಅವರೆಲ್ಲ ಅನುಗ್ರಹ ಮಾಡಬೇಕು ಅಂತ ಅವ್ರ ಮನೇಲಿದ್ದ. ಕಳ್ಳ ಅಂತ ಹೇಳಬೇಡಿ, ಆಚಾರ ಹೇಳ್ತಾರೆ, ಅವನ ಕಳ್ಳ ಅಂತ ಕರಿಬೇಡಿ, ನವನೀತ ಚೋರ ಅಂತಾರೆ, ಖುಷಿಯಾಗುತ್ತೆ ಅವನಿಗೆ. ಯಾಕಂದರೆ ಅವನಿಗೆ ಈಶಾವಾಸ್ಯಂ ಇದಂ ಸರ್ವಂ, ಒಂದು ಅನುತೃಣ ಕಾಷ್ಟದಿಂದ ಬ್ರಹ್ಮ ಪರ್ಯಂತ ಎಲ್ಲ ವಸ್ತುಗಳು, ಜಡ ಚೇತನ ವಸ್ತುಗಳು ಕೂಡ ಅವನ ಅಧೀನ, ಅವನೇ ಸೃಷ್ಟಿ ಮಾಡಿದ್ದು. ನಮ್ಮ ವಸ್ತು ಯಾವುದೂ ಇಲ್ಲ, ನಮ್ಮದು ಅಂತ ಯಾವುದೇ ಒಂದು ಪದಾರ್ಥವೂ ಇಲ್ಲ. ಆ ರೀತಿಯಲ್ಲಿ ಇರೋದ್ರಿಂದ ಆ ಥರ ಬೆಳೆಯೋದು, ಆ ಕಥೆಯನ್ನು ಸಂತೋಷ ಪಡಬೇಕು ತಮ್ಮ ಭಕ್ತರು ಅಂತೇಳಿ ಈಗೆಲ್ಲ ಮಾಡ್ತಾ ಇದ್ದಾನ. ಈ ರೀತಿಯಲ್ಲಿ ಅನಂತ ರೀತಿಯಲ್ಲಿ ಕೂಡ ಕೊಂಡಾಡ್ತಾ ಇದ್ದಾರೆ. ಒಂದು ದಿನ ಕೃಷ್ಣನನ್ನು ಏನು ಇಷ್ಟು ತುಟ್ಟತನವಾಯಿದ್ದಾನ, ತುಂಬ ತುಡುಗನ ಇದ್ದಾನ, ಎಲ್ಲಿ ನೋಡು ಗಲಾಟೆ ಮಾಡ್ಕೊಂಡು ಬರ್ತಾನ, ಎಲ್ಲ ಬೈತಾ ಇದ್ದಾರೆ, ಇವತ್ತು ಕಟ್ಟಿ ಹಾಕಿಬಿಡ್ಬೇಕು ಇವನ ಅಂತೇಳಿ ಒಂದು ಒರಳನ್ನ ಕಟ್ಟಿ ಹಾಕಿದ್ದಾಳೆ. ಕಟ್ಟಿ ಹಾಕೋಕ್ಕೆ ಮುಂಚೆ ಅವನ ಕಟ್ಟಿ ಹಾಕಬೇಕು ಅಂತ ಹೇಳಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ 1-2 ಇಂಚು ಸಾಕಾಗಿಲ್ಲ ಆ ಹಗ್ಗ. ಆಮೇಲೆ ಏನಿದು ಮಾಯಾ, ಏನು ಪುಟ್ಟು ಬಾಲಕನಾಗಿದ್ದಾನ, ಇಷ್ಟು ದೊಡ್ಡ ಹಗ್ಗ ಸಾಕಾಗಿಲ್ಲಲ್ಲ, ಏನಿದು ನನಗೇನೇ ಗೊತ್ತಾಗಿಲ್ಲ ಅಲ್ಲ ಅಂಥೇಳಿ ಎಷ್ಟು ಹಗ್ಗವನ್ನು ಕಟ್ಟಿ ಅದಕ್ಕೆ ಜೊತೆಯಲ್ಲಿ ಸೇರಿಸಿ ಕಟ್ಟಿದರೂ ಕೂಡ ಅದು ಕಟ್ಟಿ ಹಾಕಕ್ಕೆ ಆಗೋದೇ ಇಲ್ಲ. ಆ ರೀತಿಯಲ್ಲಿ ಭಗವಂತ ನಗ್ತಾ ಇರ್ತಾನ. ಮತ್ತು ಅವಳು ಭಕ್ತಿಯಿಂದ ಭಗವಂತ ಏನು ಆಟ ಅನ್ನೋ ಭಗವಂತ ಸ್ಮರಣ ಮಾಡುವಾಗ ಅದು ಒಟ್ಟು ಕೂಡುತ್ತೆ. ಕಟ್ಟಿ ಹಾಕಿದ್ದಾಳೆ. ಆ ಒರಳನ್ನ ತನ್ನ ಹೆಜ್ಜೆ ಇಟ್ಟುಕೊಂಡು ಅಂಬೆಕಾಳು ಹಾಕ್ಕೊಂಡು ಹೋಗ್ತಾ ಇದ್ದಾನ. 2 ಮರ ಮಧ್ಯದಲ್ಲಿ ಹೋಗುವಾಗ ಆ ಮರದ ಒರಳಿಗೆ ಏನೋ ಒಂದು ತಗಲಿದೆಯೋ, ಆ ಟಚ್ ಆದ ಕೂಡಲೇ ಒರಳು ಬೀಳುತ್ತೆ. ಆವಾಗ ಆ ಮರದಿಂದ ಮರ ಬಿದ್ದೋಗುತ್ತೆ. ಅಲ್ಲಿ ನಲ ಮತ್ತು ಗೂಬರ ಅಂತೇಳಿ, ನಲಗೂಬರ ಇಬ್ಬರು ಕೂಡ ಕುಬೇರನ ಮಕ್ಕಳು. ಐಶ್ವರ್ಯ ಇರೋ ಮಕ್ಕಳು ತುಂಬ ಮದುವೆ ಮಾಡ್ತಾರೆ. ನಾರದವ್ರನ್ನ ನೋಡಿ ಈಗಲಾಯಿಸಿದ್ದಾರೆ. ನಾರದವರಿಗೆ ಶಾಪ ಕೊಟ್ಟರು ನಾರದರು, ನೀವು ಗರ್ವಿಷ್ಠಗಳು, ಕುಬೇರ ಅಂದರೆ ಐಶ್ವರ್ಯ ಸಂಪನ್ನ, ಐಶ್ವರ್ಯ ಒಡೆಯನ ಇದ್ದಾನ, ಆ ಧನ ಮಮತೆಯಿಂದ ಮಮತೆಯಿಂದ ಮಾಡಿದ್ದೀರಿ, ನೀವು ಅಜ್ಞಾನವಾಗಿ ನಿಮ್ಮ ಜ್ಞಾನ ತಿರೋದನ್ನ ಅಜ್ಞಾನ ಹೊಂದಿರುವ ಮರ ಆಗಿಬಿಡಿ ಅಂತೇಳಿ ಆ ವೃಕ್ಷವಾಗಿ ಆಗಿದ್ದಾರೆ. ಆ ವೃಕ್ಷದಿಂದ
ಅವರು ಹೇಳ್ತಾರೆ, ಕೃಷ್ಣ ನಿಮಗೆ ಅನುಗ್ರಹ ಮಾಡಿದರೆ ಕೃಷ್ಣ ದರ್ಶನ ಯಾವಾಗ ಆಗುತ್ತೋ, ಕೃಷ್ಣ ನಿಮಗೆ ಪಾದ ಯಾವಾಗ ಬೀಳುತ್ತೋ ಅವಾಗ ನೀವು ಉದ್ಧಾರ ಆಗ್ರಿ ಅಂತ. ಕೃಷ್ಣ ದರ್ಶನ ಕೃಷ್ಣ ಪಾದ ದರ್ಶನ ಆಗುತ್ತೆ. ಪಾದ ಧೂಳಿ ಬಿದ್ದ ತಕ್ಷಣ ಅವರು ಶಾಪ ಮೋಕ್ಷಣ ಆಗಿದೆ. ಈ ರೀತಿಯಲ್ಲಿ ಭಗವಂತ ಅನಂತ ರೀತಿಯಲ್ಲಿ ಕೂಡ ಆ ಲೀಲೆಯನ್ನು ಹೇಳ್ತಾ ಇದ್ದಾರೆ. ಮತ್ತು ಒಂದೊಂದು ಋತುಕಾಲದಲ್ಲಿ ಕೂಡ ಒಂದೊಂದು ರೀತಿಯಲ್ಲಿ ಕೃಷ್ಣ ಒಂದೊಂದು ದೈತ್ಯರನ್ನ ಸಾಯಿಸಿದ ಕಥೆಯನ್ನು ಹೇಳ್ತಾ ಇದ್ದಾರೆ. ಈ ಒಂದು ದಿನ ಶ್ರೀ ದಾಮನೆಂಬ ಗೋಪಾಲನು ತಾಳೆ ಹಣ್ಣನ್ನು ತಿನ್ನಬೇಕೆಂದನು. ಕೃಷ್ಣ ನೋಡಿದ ಎಲ್ಲರೂ ತಾಳೆಯನ್ನು ತಿಂತಾ ಇದ್ದಾರೆ. ಅಲ್ಲಿಗೆ ಧೇನುಕ ಎಂಬ ಕತ್ತೆ ರೂಪದ ಆ ದೈತ್ಯನು ಬಂದಿದ್ದಾನ. ಬಲರಾಮನು ಆ ಧೇನುಕಾಸುರನ್ನ ಕೊಂದಾಕಿದ್ದಾನ. ಮತ್ತು ಗ್ರೀಷ್ಮ ಋತು ಬಂತು. ಆವಾಗ ಗೋಕುಲದ ಎಲ್ಲರೂ ಕೂಡ ಬೃಂದಾವನ ವಾಸಿಗಳಾಗಿ ವಸಂತ ಕಾಲದಿಂದ ಆನಂದ ಪಡ್ತಾ ಇದ್ದಾರೆ. ಒಂದು ದಿನ ಎಂದರೆ ದಿನಗಳು ಆ ಕಾಡಿಗೆ ಹಸುನ ತಗೊಂಡು ಮೇಯಿಸಕ್ಕೆ ಹೋಗ್ತಾ ಇರುವಾಗ ಈ ಚೆಂಡಾಟ ಆಡ್ತಾ ಇದ್ದಾರೆ. ಪ್ರಳಂಬ ಎಂಬ ಅಸುರ ಗೊಲ್ಲ ಬಾಲಕನಂತೆ ರೂಪ ತಾಳಿ ಅಲ್ಲಿ ಬಂದಿದ್ದಾನ. ಆ ಅಸುರನ್ನು ಕೂಡ ಭಗವಂತ ಕೊಂದಿದ್ದಾನ. ಮತ್ತು ತೃಣೀಕೃತ, ತೃಣಾವರ್ತ ಇವರೆಲ್ಲ ಕೂಡ ಭಗವಂತನ ಕೈಯಿಂದ ಸತ್ತಿದ್ದಾರೆ. ಒಂದು ದಿನ ಎಲ್ಲರೂ ಕೂಡ ಹಸುವನ್ನು ಮೇಯಿಸ್ಕೊಂಡು ಹೋಗಿದ್ದಾರೆ ಈ ಕೃಷ್ಣನ ಜೊತೆಯಲ್ಲಿ. ಕೃಷ್ಣ ಏನು ಮಾಡ್ತಾನ, ಅಲ್ಲಿಗೆ ಹೋಗಿದ ಕೂಡಲೇ ತುಂಬ ದೊಡ್ಡ ಕಾಡುಗೆಚ್ಚಿ ಬರ್ತಾ ಇದೆ. ಎಲ್ಲರೂ ಸಿಕ್ಕಾಕ್ಕೊಂಡ್ರು. ಏನು ಮಾಡೋದು ಕೃಷ್ಣ, ನಾವು ಸಾಯ್ತಾ ಇದ್ವಿ, ನಮ್ಮ ಹಸುಗಳು ಕರುಗಳು ಎಲ್ಲ ಇವತ್ತು ಪ್ರಾಣ ಬಿಡಬೇಕಾಗತ್ತೆ. ನಾವು ತಪ್ಪಿಸ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಎಷ್ಟು ಎತ್ತರ ಮಾಡಿದ್ರು ಕೂಡ ಎಲ್ಲಿ ಓಡೋಗೋದು ಗೊತ್ತಿಲ್ಲ. ಎಲ್ಲರೂ ಕಣ್ಣು ಮುಚ್ಕೊಳ್ರಿ ಹಾಗಂತೇಳಿ ಆ ಕಾಡುಗೆಟ್ಟಿಯನ್ನು ನುಂಗ್ತಾನಂತೆ. ಉಗಾದಿದ್ರಿ ಚಾಕ್ನಿಚ್ಚ ಪ್ರಾಣಾತ್ವ ರಾಜಾಯಥ ಹಾಗಂತೇಳಿ ಪರಮಾತ್ಮನಿಂದವೇ ಮುಖದಿಂದ ಆ ಬಾಯಿಯಿಂದ ಸೃಷ್ಟಿಯಾಗಿರೋದು ಅಗ್ನಿ ತನ್ನ ಬಾಯಲ್ಲಿಯೇ ಅದನ್ನು ಸ್ವೀಕಾರ ಮಾಡ್ತಾನೆ. ಅವನಿಗೇನು ಕಷ್ಟ ಏನಿಲ್ಲ, ಎಲ್ಲರನ್ನ ಕಾಪಾಡಿದ. ಒಂದು ಸಲ ಬ್ರಹ್ಮದೇವರು ಈ ಹಸುಗಳು ಗೋಪಾಲಕರು ಎಲ್ಲವನ್ನು ಕರೆದುಕೊಂಡು ತಮ್ಮ ಬ್ರಹ್ಮಳಕ್ಕೆ ಕೊಟ್ಟೋಟ್ರಂತೆ. ಕೃಷ್ಣ ಯೋಗ ನಿದ್ರೆಯಲ್ಲಿ ಇರುವಾಗ ಕೃಷ್ಣ ಕಂತೈದು ನೋಡ್ತಾನ, ಗೋಪಾಲಕರೆಲ್ಲ ಹಸು ಇಲ್ಲ, ಇವ್ರ ಮನೆ ಹಸುವೂ ಇಲ್ಲ. ಓ ಅಮ್ಮ ಬೈತಾಳೆ, ಏನು ಮಾಡೋದು ಹಾಗಂತಲೇ ಸ್ವಲ್ಪ ಯೋಚನೆಯೂ ಬಂದಿಲ್ಲ, ಭಯ ಇಲ್ಲ ಅವನಿಗೆ. ಏನು ಮಾಡ್ದ ಅಂತೆ, ಆ ಗೋಪಾಲಕರು ಯಾರ್ಯಾರು ಎಷ್ಟೆಷ್ಟು ಬಣ್ಣವೋ ಏನೋ ಆ ರೀತಿಯಲ್ಲೇ ಅಷ್ಟೇ ಹೈಟು ಅಷ್ಟೇ ಮಾತು ಅದೇ ಮಿಮಿಕ್ರಿ ತಾನೇ ಆ ಗೋಪಾಲಕರ ರೂಪವನ್ನು ತಾಳಿದ್ದಾನ. ಹಸುಗಳಾಗಿದ್ದಾನ, ಕರುಗಳಾಗಿದ್ದಾನ. ಏನೇನು ಕರು, ಏನೇನು ಬಣ್ಣ, ಎಷ್ಟೆಷ್ಟು ವೆಯ್ಟು, ಏನು ಅದಕ್ಕೆ ಒಂದು ರೀತಿಯಲ್ಲಿ ಅದು ಕಿರ್ಚಾಡುತ್ತೋ ಆ ರೀತಿಯಲ್ಲಿ ಅದು ಅಂಬ್ಯಾದ ಕಿರ್ಚಾಡೋದು, ಕರುಗಳು ಹೇಗೆ ಧುಮುಕಿ ಆಟ ಆಡುತ್ತೋ ಆ ಸೇಮ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಮನೆಗೆ ಎಲ್ಲರ ಮನೆಗೆ ಹೋಗಿದ್ದಾನ. ಬ್ರಹ್ಮದೇವರು ಇದನ್ನು ನೋಡ್ತಾರೆ. ಎಂಥ ಭಗವಂತನ ಸೃಷ್ಟಿ, ತಾನೇ ಇಷ್ಟೆಲ್ಲ ಮಾಡಿದ್ದಾನ ಹಾಗಂತೇಳಿ ಮತ್ತು ಕ್ಷಮಾಪಣೆ ಕೇಳಿಕೊಂಡು ಎಲ್ಲವನ್ನು ವಾಪಸ್ ಕೊಟ್ಟಿದ್ದಾರೆ. ಆಮೇಲೆ ಇಂದ್ರದೇವರು ಮಳೆಯನ್ನು ಸುರಿಸಿರು. ಆ ಮಳೆಯನ್ನು ಈ ಮಂದರ ಪರ್ವತನ ಎತ್ತಿ ಗೋವರ್ಧನ ಗಿರಿ ಎತ್ತಿದ ಕೃಷ್ಣ ಅಂತ ಕೊಂಡಾಡ್ತೀವಿ. ಅದರಿಂದ ಕಾಪಾಡಿದ್ದಾನ ದೊಡ್ಡ ಮಳೆಯಿಂದ. ಈ ರೀತಿಯಲ್ಲಿ ಅನಂತ ರೀತಿಯಲ್ಲಿ ಕೂಡ ದೈತ್ಯರನ್ನೆಲ್ಲ ಕೊಂದಾಕಿ ಮತ್ತು ಇಂದ್ರದೇವರ ಒಂದು ಅಹಂಭಾವ ಇತ್ತು ಅದನ್ನೆಲ್ಲ ಅವ ಕಡಿಮೆ ಮಾಡಿದ್ದಾನ. ಇದು ಒಂದೊಂದು ಕಥೆಯು ಕೂಡ ನಮ್ಮ ಲೈಫಿಗೆ, ನಮ್ಮ ಒಂದು ಅಧ್ಯಾತ್ಮಕ್ಕೆ ಯಾವ ರೀತಿಯಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು ಹಾಗಂತ ಹೇಳಿ ನೋಡಿದರೆ ಅದು ಅದ್ಭುತವಾದ ಕಥೆ ಮಾತ್ರ ಇಲ್ಲ, ನಮ್ಮ ಲೈಫಲ್ಲಿ ಕೂಡ ಯಾವ ರೀತಿಯಲ್ಲಿ ಅವನು ಕೊಂಡಾಡಬೇಕು ಹಾಗಂತೇಳಿ ಇದು ಒಂದೊಂದು ಶ್ಲೋಕವನ್ನು ಕೂಡ ಒಂದು ದಿನ ಉಪನ್ಯಾಸ ಮಾಡೋಷ್ಟು ಇದೆ. ಒಂದು ಕಥೆ ತಗೊಂಡ್ರೆ ನಮ್ಮ ಲೈಫಲ್ಲಿ ಆ ಕಥೆ ಹೇಗೆ ಅನ್ವಯಿಸ್ತಾ ಇದೆ, ಯಾವ ರೀತಿಯಲ್ಲಿ ನಾವು ಅನ್ವಯ ಮಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ನಮಗೆ ಆ ಕಷ್ಟ ಬಂದಿದೆ, ಯಾವ ರೀತಿಯಲ್ಲಿ ಆ ದೈತ್ಯ ನಮ್ಮೊಳಗೆ ಸೇರಿಕೊಂಡಿದ್ದಾನ, ಯಾವ ರೀತಿಯಲ್ಲಿ ಕೃಷ್ಣ ಅದನ್ನು ಅವನ ಕೊಳ್ಳಬೇಕು, ನಾವು ಯಾವ ರೀತಿಯಲ್ಲಿ ಬೇಡ್ಕೊಳ್ಬೇಕು, ಇದ್ರಲ್ಲಿ ತುಂಬ ಇದೆ. ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇವತ್ತು ಮಂಗಳ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಈ ರೀತಿಯಲ್ಲಿ ಹರಿ ಒಂದು ಲೀಲೆ ಅಪಾರವಾಗಿದ್ದು. ಆಮೇಲೆ ಕಾಳಿಯ ಮರ್ದನ ಕೃಷ್ಣ, ಕಾಳಿಯ ಮಡು ಏನಿದೆಯೋ ಯಮುನಾ ನದಿಯ ದೊಡ್ಡ ಮಡು ಅಲ್ಲಿ ಬಂದು ಸೇರಿಕೊಂಡಿದ್ದಾನ ಕಾಳಿಯ. ಆವಾಗ ಕೃಷ್ಣ ಅಲ್ಲಿ ಹೋಗಿ ಅವನ ತಲೆ ಮೇಲೆ ನಾಟ್ಯವಾಡ್ತಾ ಇದ್ದಾನ. ಭಗವಂತನ ಭಾರ ತಡೆಯೋಕ್ಕಾಗಿಲ್ಲ. ಬಿಟ್ಬಿಡು ನನ್ನ ಸಾಯಿಸಬೇಡ ಅಂತಾರೆ. ಅವ್ರ ಹೆಂಡತಿ ಎಲ್ಲ ಬೇಡ್ಕೊಳ್ತಾ ಇದ್ದಾರೆ. ಆವಾಗ ಇಲ್ಲಿಂದ ದೂರ ಹೋಗು,
ಅಲ್ಲ ಗರುಡ ಬಂದು ನನ್ನ ಸಾಯಿಸ್ತಾನ, ಅಲ್ಲಿ ನಾನು ಹೋಗೋದಿಲ್ಲ ಹಾಗಂತ ಹೇಳುವಾಗ, ಇಲ್ಲ ನನ್ನ ಚಿನ್ನ ಪಾದಿದೆ, ಚಿನ್ನ ಇದೆ, ಈ ಮಡು ಏನು ನೀರಿದೆಯೋ ಇಲ್ಲಿ ಸ್ನಾನ ಪಾನ ಸಂಧ್ಯಾವಂದನ ದೇವ್ರ ಪೂಜೆ ನೀರು ತಗೊಂಡು ಹೋಗ್ತಾರೆ ಬ್ರಾಹ್ಮಣರೆಲ್ಲರೂ, ಇದು ಉಪಯೋಗ ಆಗ್ತಾರೆ ಜನರಿಗೆ, ಈ ವಿಷವನ್ನು ಮಾಡಿದ್ದಿ, ಆ ತಪ್ಪಿಗೋಸ್ಕರ ನೀನು ಶಿಕ್ಷೆ ಮಾಡೋಕ್ಕೆ ಬಂದೆ, ನಿನ್ನ ಕೊಳ್ಳೋದಿಲ್ಲ, ನಿನ್ನ ಹೆಂಡತಿರು ಇಬ್ಬರು ಬೇಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನೀನು ಕೊಳ್ಳೋದಿಲ್ಲ, ನೀನು ಇಲ್ಲಿಂದ ಬೇರೆ ಕಡೆ ಹೋಗು ಅಂತೇಳಿ ಕಳಿಸ್ತಾ ಇದ್ದಾನ ಕೃಷ್ಣ ಪರಮಾತ್ಮ. ಅವನು ಬೇರೆ ಕಡೆ ಹೋಗಿದ್ದಾನ. ಈ ರೀತಿಯಲ್ಲಿ ಅನಂತ ರೀತಿಯಲ್ಲಿ ಕೂಡ ಭಗವಂತನ ಕಥೆ ಬರ್ತಾ ಇದೆ. ಇಂಥ ಕೃಷ್ಣನೇ ಬೆಳೀತಾ ಇದ್ದಾನ. ಆಮೇಲೆ ಕಂಸ ಮರ್ದನ ಮಾಡಿದ್ದಾನ, ಕಂಸ ಇರುವ ಆ ಪಟ್ಟಣಕ್ಕೆ ಹೋಗಿದ್ದಾನ. ಅಲ್ಲಿ ಹೋಗಿ ಕಂಸನ ಕೊಳ್ಳಬೇಕು ಅಂತ ಬಲರಾಮ ಕೃಷ್ಣ ಹೋಗಿದ್ದಾರೆ. ಅಲ್ಲಿ ದಾರಿಯಲ್ಲಿ ಮುಟ್ಟಿಗಾಚುರ ಚಾನೂರ ಮಲ್ಲಗಿದ್ದ ವಿಶಾರದ ಕಾಂತಿ, ಆ ಮುಟ್ಟಿಗಾರಾಚರಣ ಚಾನೂರ ಜಲದಲ್ಲಿ ಕೂಡ ಯುದ್ಧ ಮಾಡಿ ಅವರನ್ನು ಕೊಂದಿದ್ದಾರೆ. ಅವರಲ್ಲಿ ಭೃತ್ಯರೆಲ್ಲ ದೈತ್ಯರೆಲ್ಲ ಬಂದಿದ್ದಾರೆ, ದೊಡ್ಡ ಘಟಾನುಘಟಿ ದೈತ್ಯರವರೆಲ್ಲ ಕೂಡ ಅವರನ್ನೆಲ್ಲ ಸಾಯಿಸಿದ್ದಾನ. ಆಮೇಲೆ ಕಂಸನನ್ನು ಆಯುಧದಿಂದ ಕೊಂದರೆ ಇವನಿಗೆ ಸ್ವರ್ಗ ಆಗತ್ತೆ, ಯುದ್ಧ ಮಾಡಿ ಕೊಂದರೆ ಯುದ್ಧ ಸ್ವರ್ಗಕ್ಕೆ ಆಗತ್ತೆ. ಕಲಿಗೂ ಆಗಿದೆ ದುರ್ಯೋಧನಿಗೆ. ಆ ಥರ ಯುದ್ಧ ಸ್ವರ್ಗವೂ ಆಗಬಾರದು. ಮತ್ತು ಭೃಗು ಋಷಿ ಅಲ್ಲಿ ಒಳಗಡೆ ಇದ್ದಾನ. ಭೃಗು ಋಷಿ ಭಗವಂತನ ಎದೆ ಭಾಗಕ್ಕೆ ಒದ್ದ. ಕೋಪ ಬಂತು, ಅಗಂಭಾವ ಬಂತು. ಅಗಂಭಾವನ ಕಡಿಮೆ ಮಾಡಿದ, ಆದರೆ ಪಾಪ ಅಂದ್ಕೊಂಡಿತ್ತು. ಅದಕ್ಕೆ ಇಲ್ಲಿ ಭೃಗು ಋಷಿ ಸೇರಿಕೊಂಡಿದ್ದ. ತನ್ನ ಮಾಮನ ಏನೋ ಒಂದು ಎದೆ ಭಾಗ ಇದೆಯೋ ಅಲ್ಲೇ ಒದ್ದು ಸತ್ತಿದ್ದಾನ. ಅವ ರಕ್ತವನ್ನು ಬಾಯಿಯಿಂದ ಚುಮ್ಮಿ ಅಲ್ಲಿ ಸತ್ತೋಗಿದ್ದಾನ. ಈ ರೀತಿಯಲ್ಲಿ ಎಲ್ಲರೂ ದೇವತೆಗಳು ಕೂಡ ಕೊಂಡಾಡ್ತಾ ಇದ್ದಾರೆ. ಅಲ್ಲಿ ಭೃಗು ಋಷಿಗೆ ಅನುಗ್ರಹ ಮಾಡಿದ. ಕಂಸನನ್ನು ಅಂದನ್ ತಮಸಿಗೆ ಕಳಿಸ್ತಾ ಇದ್ದಾನ. ಮತ್ತು ಗೋಪಿಕಾ ಸ್ತ್ರೀಗಳ ಜೊತೆಯಲ್ಲಿ ತುಂಬ ರಾಜಮಾನ ಎಲ್ಲರಿಗೂ ಗೋಪಿಕಾ ಸ್ತ್ರೀಗಳೆಂದರೆ ಭಗವಂತನಿಗೆ ಇಷ್ಟ. ಅವ ಸ್ತ್ರೀಲೋಲ ಹಾಗಂತಾರೆ. ಇಲ್ಲ, ಅವರೆಲ್ಲರೂ ಕೂಡ ಗಂಧರ್ವರುಗಳು, ಅಪ್ಸರಾ ಸ್ತ್ರೀಗಳು ಮತ್ತು ಅಗ್ನಿಪುತ್ರರುಗಳು. ಭಗವಂತನ ಧ್ಯಾನ ಮಾಡ್ತಾ ಇರುವಾಗ ಅವನ ಕಾಮೋತ್ಸವ ಆಯಿತು. ಭಗವಂತನ ಅಂಗಸಂಗ ಪಡಿಬೇಕು ಹಾಗಂತೇಳಿ ತಪಸ್ಸು ಮಾಡಿದರು. ರಾಮಾವತಾರ ಕಾಲದಲ್ಲೇ ಕೇಳಿದರು ಕೆಲವರು. ನಾನು ಕೃಷ್ಣಾವತಾರದಲ್ಲಿ ನಿಮ್ಮನ್ನು ಮದ ಮಾಡ್ಕೊಳ್ತೀನಿ ಅಂತ ಹೇಳಿದ್ದ. ಕೆಲವರಿಗೆ ವರ ಕೊಟ್ಟಿದ್ದ. ಆ ವರವನ್ನು ಸತ್ಯ ಮಾಡಬೇಕು. ಇಂಥ ಗೋಪಿಕಾ ಸ್ತ್ರೀಗಳು ಯಾರು ಅಪ್ಸರ ಸ್ತ್ರೀಗಳಿದ್ದಾರೋ ಅವರೆಲ್ಲ ಶುದ್ಧವಾಗಿದ್ದು ಭಗವಂತನ ಮಾತ್ರ ಮದ ಮಾಡಿಕೊಳ್ಬೇಕು ಹಾಗಂತಿದ್ದವರು, ಭಗವಂತನ ಮಾತ್ರ ಮುಟ್ಟಬೇಕು ಅಂತೇಳಿ ಇದ್ದವರು. ಇವರೆಲ್ಲರೂ ಕೂಡ ರಾಮ ಕೃಷ್ಣಾವತಾರದಲ್ಲಿ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾನ. ಅದನ್ನು ಸತ್ಯ ಮಾಡೋಕ್ಕಾಗಿ ಈ ಗೋಪಿಕಾ ಸ್ತ್ರೀಗಳ ಜೊತೆಯಲ್ಲಿ ವಿಹಾರ ಮಾಡಿದ್ದಾನ. ಹೇಳ್ತಾ ಇದ್ದಾರೆ ವಾದಿರಾಜರು, ಶ್ರೀಕೃಷ್ಣ ಲೀಲಾ ಅಂತೇಳಿ ಕೃಷ್ಣ ಲೀಲೆಯನ್ನೇ ವರ್ಣನೆ ಮಾಡಿದ್ದಾರೆ. ರುಕ್ಮಿಣಿ ವಿಷಯದಲ್ಲಿಯೂ ಕೃಷ್ಣ ಕಥೆ, ರುಕ್ಮಿಣಿ ಮದುವೆಯನ್ನು, ಕೃಷ್ಣ ಲೀಲೆಯನ್ನು ನಮ್ಮ ಅನುಸಂಧಾನಕ್ಕೆ ಯಾಕೆ ತಗೊಳ್ಬೇಕು ಲೈಫಲ್ಲಿ ಹಾಗಂತೇಳಿ ತುಂಬ ವರ್ಣನೆ ಮಾಡಿದ್ದಾರೆ. ಅದೆಲ್ಲ ನಾವು ಓದಬೇಕು, ಕೇಳಬೇಕು. ಇಂಥ ಕೃಷ್ಣ ಅನಂತ ಮಹಿಮಾಗಿದ್ದಾನ. ಆ ಕೃಷ್ಣ ಜಲಕ್ರೀಡೆ ಮಾಡಿದ್ದು ಯಾಕೆ ಅಂತ ಹೇಳಿದರೆ ಅವರು ನಿರ್ವಾಣವಾಗಿ ಆ ಸ್ನಾನವನ್ನು ಮಾಡಿದ್ದಾರೆ ಆ ಯಮುನಾ ನದಿಯಲ್ಲಿ. ಅಂತರ ನಿರ್ವಾಣ ಸ್ನಾನ ಮಾಡಬಾರದು ತೋರಿಸ್ಕೊಡ್ತಾ ಇದ್ದಾನ. ಮತ್ತು 5 ವರ್ಷ ಬಾಲಕ, 5 ವರ್ಷ ಬಾಲಕನಿಗೆ ಕಾಮ ಪ್ರಚೋದನ ಆಗುತ್ತಾ ಲೋಕದಲ್ಲಿ? ಹುಡುಗಾಟ ಕಾಲದಲ್ಲಿ ಆ 8 ವರ್ಷ ಅಂತೆ ಏನು ಕೃಷ್ಣ ಈ ಗೋಪಿಗಾಸ್ತ್ರಿಗಳ ಜೊತೆಯಲ್ಲಿ ಆ ರಾತ್ರಿ ಸಮಯಕ್ಕೆ ಅನಂತವಾದ ಲೀಲೆಯನ್ನು ಮಾಡಿದನೋ ಅದೆಲ್ಲ 8 ವರ್ಷ ಇರುವಾಗ. ಆ 8 ವರ್ಷ ಬಾಲಕನಿಗೆ ಏನು ಗೊತ್ತು? ಸರ್ವೋತ್ತಮ. ಅವ್ರು ಏನು ಮನಸ್ಸಲ್ಲಿ ಒಂದು ಬಯಕೆ ಇತ್ತು ಅದನ್ನು ನೆರವೇರಿಸಿದ ತನ್ನ ಭಕ್ತರಿಗೆ ಅಂತೇಳಿ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ವಾದಿರಾಜ ಕೂಡ ಆ 8 ವರ್ಷ ಬಾಲಕನಿಗೆ ಏನು ಕಾಮ ಬರುತ್ತೆ? ಕಾಮ ಇಲ್ಲ, ಅದು ಭಕ್ತಿಗೆ ಮೆಚ್ಚಿದ ಭಗವಂತನ ಲೀಲೆ ಹಾಗಂತೇಳಿ ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ಭಗವಂತ ಬೆಳೀತಾ ಅನಂತ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ. ಮತ್ತು ಅಲ್ಲಿ ಕುಂತಿದೇವಿಯ ಪುತ್ರರು ಹುಟ್ಟಿದ್ದಾರೆ. ಕುಂತಿಯ ಏನು ಪಾಂಡುವ ಇನ್ನೊಂದು ಹೆಂಡತಿಯಲ್ಲಿ ನಕುಲ ಸಹದೇವ ಹುಟ್ಟಿದ್ದಾರೆ. ಧರ್ಮರಾಜ ಯುಧಿಷ್ಠಿರನಾಗಿ ಹುಟ್ಟಿದ್ದಾನ. ಮತ್ತು ಅರ್ಜುನ ಇಂದ್ರದೇವರು ಅವನ ಸಖವಾಗಿ ಭಗವಂತನ ಕೃಷ್ಣನ ಸಖನಾಗಿ ಅವ ಯಾವಾಗಲೂ ಇರ್ತಾನ. ಭಗವಂತನ ಧರ್ಮನಿಷ್ಠಗಾಗಿ ಧರ್ಮಪರವಾದ ಯುಧಿಷ್ಠಿರ ಯಮಧರ್ಮರಾಜರು ಹುಟ್ಟಿದ್ದಾರೆ. ಆ ರೀತಿಯಲ್ಲಿ ಯುಧಿಷ್ಠಿರ, ಧರ್ಮರಾಜ, ನಕುಲ, ಸಹದೇವ, ಅರ್ಜುನ ಎಲ್ಲರೂ ಕೂಡ 5 ಜನ ಹುಟ್ಟಿದ್ದಾರೆ. ಈ ರೀತಿಯಲ್ಲಿರುವಾಗ ಅವರು ಏನು ದುರ್ಯೋಧನ ಆ ಜೂಜು ಆಡುವಾಗ ಸೋಳಿದ್ದಾರೆ. ಆವಾಗ ದ್ರೌಪದಿ ಅಪಹರಣ ಆಗಿದೆ. ಅಲ್ಲಿ ಬಂದು ವಸ್ತ್ರವನ್ನು ಕೊಟ್ಟು ಅವಳ ಮಾನವನ್ನು ಕಾಪಾಡಿದ. ಕುಚೇಲ ತನ್ನ ಜೊತೆಯಲ್ಲೇ ಓದಿದ್ದ. ಆ ಕುಚೇಲನಿಗೆ ಐಶ್ವರ್ಯವನ್ನು ಕೊಟ್ಟ.
ಅದು ಮಾತ್ರ ಇಲ್ಲ, ಆ ತಮ್ಮ ಶಾಂತಿಪಿನಿ ಎಂಬ ಗುರುಗಳಲ್ಲಿ ಓದಿದ್ದ. ಆ ಗುರುಗಳು ಗುರುಕಾಣಿಕೆಯಾಗಿ ಏನು ಬೇಕು ಹಾಗಂತ ಕೃಷ್ಣ ಕೇಳುವಾಗ ಸತ್ತೋಯ್ದ ನನ್ನ ಮಗ ಬರಬೇಕು ಅಂತ ಹೇಳಿದ. ಅಲ್ಲಿ ಸತ್ತೋಯ್ದ ಅವ್ರ ಮಗನ ಎಲ್ಲಿದ್ದಾನೋ ಆ ಲೋಕಕ್ಕೆ ಹೋಗಿ ಅಲ್ಲಿಂದ ಕರೆದುಕೊಂಡು ಬಂದು ಅದೇ ರೂಪದಲ್ಲಿ ಅಷ್ಟೇ ವಯಸ್ಸಿಗೆ ಹೇಗೆ ಇದ್ದನೋ ಸಾಯುವಾಗ ಅದನ್ನು ತಗೊಂಡು ಗುರುಕಾಣಿಕೆ ಒಪ್ಪಿಸಿದ. ಇಂಥ ಸರ್ವೋತ್ತಮನಿಂದ ಮಾತ್ರವೇ ಸಾಧ್ಯ ಅಂಥ ಲೀಲೆಯನ್ನು ಭಗವಂತ ತೋರಿಸಿಕೊಟ್ಟಿರುತ್ತಾನೆ. ಅಲ್ಲಿ ಯುದ್ಧದಲ್ಲಿ 18 ಅಕ್ಷೌಣಿ ಸೇನೆಗಳು 18 ದಿನ ಯುದ್ಧ ನಡೀತಾ ಇದೆ. ಅದರಲ್ಲಿ ಭೀಮಸೇನ ಮುಖಾಂತರವಾಗಿ 13 ಅಕ್ಷೌಣಿ ಸೇನೆಯನ್ನು ಗದಾಯುಧ ಕೈಯಿಂದವೇ ಹೊಡೆದು ಭೀಮಸೇನ ಸಾಯಿಸಿದ್ದಾರೆ. ಅರ್ಜುನ ಬಿಲ್ ಬಾಣದಿಂದ ಸಾಯಿಸಿದ್ದಾನ. ಬಿಲ್ ಮತ್ತು ಯುಧಿಷ್ಠಿರ ಅವನು ಯುದ್ಧದಲ್ಲಿ ಗೆಲುವನ್ನು ತೆಗೆದುಕೊಡ್ತಾ ಇದ್ದಾನ. ನಕುಲ ಸಹದೇವರು ಕೂಡ ಆ ಯುದ್ಧದಲ್ಲಿ ಒಳ್ಳೆಯ ಜಯವನ್ನು ಹೊಂದಿದ್ದಾರೆ. ಆಮೇಲೆ ಯದುಕುಲ ಇಷ್ಟು ಜನ ಬೆಳೆದಿದ್ದಾರೆ. ಆ ಕಡೆ ಅವರು ಸ್ವರ್ಗಾವರಣ ಮಾಡಿದ್ದಾರೆ 5 ಜನ. ಈ ಕಲಿ ದುರ್ಯೋಧನ ದುಶ್ಯಾಸನ 100 ಜನ ಎಲ್ಲರೂ ಅವರ ಕಡೆ ಇದ್ದವರು ಎಲ್ಲರೂ ಕೂಡ ಹತರಾಗಿದ್ದಾರೆ. ನಮ್ಮ ಯದುಕುಲ ಇನ್ನು ಬೆಳೆದರೆ ಕಲಿಯುಗ ಬರ್ತಾ ಇದೆ. ಮುಂದೆ ಕಲಿಯುಗ ಘೋರವಾದ ಯುಗ, ಧರ್ಮ ಇರೋದಿಲ್ಲ, ಎಲ್ಲಿ ನೋಡಿ ಹಿಂಸೆ ಭ್ರಷ್ಟಾಚಾರ ಎಲ್ಲ ಆಗುತ್ತೆ. ಈ ಯದುಕುಲವನ್ನು ನಾಶ ಮಾಡಿ ಹೋಗಬೇಕು, ನಮ್ಮ ಕುಲ ಇರಬಾರದು ಅಂತೇಳಿ ಅವನ ಸಂಕಲ್ಪವಾಗಿದೆ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಜಾಂಬಾವತಿಯ ಒಂದು ಕೃಷ್ಣನ ಹೆಂಡತಿ, ಆ ರೀತಿಯಲ್ಲಿ ಕೃಷ್ಣನ ಹೆಂಡತಿಯ ಸಂಭ ಹಾಗಂತೇಳಿ ಅವನ ಹೆಸರು. ಅವನ ಎಲ್ಲರೂ ಸೇರಿ ಏನು ಮಾಡ್ತಾರೆ, ಯದು ಬಾಲಕರು ಯದು ವೀರರುಗಳೆಲ್ಲರೂ ಸೇರಿಕೊಂಡು ಯದುಕುಲದಲ್ಲಿ ಹುಟ್ಟಿರುವರು. ಅವನಿಗೆ ಒಂದು ಬಟ್ಟೆಯನ್ನು ಸುತ್ತಿ ಗರ್ಭವತಿಯಾಗಿದ್ದಾಳೆ, ಸ್ತ್ರೀವೇಷ, ಒಳ್ಳೆ ಶುದ್ರವಾದ ಸ್ತ್ರೀವೇಷವನ್ನು ಹಾಕಿ ಆ ಋಷಿಗಳು ಮುನಿಗಳು ಬ್ರಾಹ್ಮಣರು ತಪಸ್ಸು ಮಾಡ್ತಾ ಇರೋ ಜಾಗಕ್ಕೆ ಹೋಗಿ ಏನು ಮಗು ಇದೆ ಅಂತ ಕೇಳ್ತಾರೆ. ಇವಾಗ ಯಾಕೆ ಸ್ಕ್ಯಾನ್ ಮಾಡ್ತೀವೋ ಆ ಥರ ಸ್ಕ್ಯಾನಿಂಗ್ ಆಗಿರೋರು ಅವರು. ಎಲ್ಲವನ್ನು ಅರಿತವರು ಅಂತ ಹೇಳ್ತೀರಿ, ಜ್ಞಾನಿಗಳು ಅಂತೀರಿ, ಸ್ವಲ್ಪ ಹೇಳಿ ಅಂತನ್ನುವಾಗ ಅವರು ಹೇಳ್ತಾರೆ, ಏನಪ್ಪ ಕೃಷ್ಣ ಪರಮಾತ್ಮ ಬ್ರಾಹ್ಮಣರಂದ್ರೆ ತುಂಬ ಪ್ರಿಯ, ಇಂಥ ಒಂದು ಕೃಷ್ಣನ ಮಗನಾಗಿ ಹುಟ್ಟಿ ಇಂಥ ವೇಷ ಹಾಕ್ಕೊಂಡು ಮಾಡ್ತಾನ ಅದು ಹೊರಡೆ ಹೇಳಿಲ್ಲ ಅವರು. ಜ್ಞಾನದಲ್ಲಿ ಎಲ್ಲರಿಗೂ ಗೊತ್ತಾಯಿತು, ನಗ್ತಾರೆ. ಆಮೇಲೆ ನಿಮ್ಮ ಯದು ಕುಲವನ್ನೇ ನಾಶ ಮಾಡುವ ಒಂದು ಒನಕೆ ಹುಟ್ಟತ್ತೆ. ಅಯ್ಯೋ ಏನೋ ಮಾಡೋಕ್ಕೋ ಏನೋ ಗತಿ ಆಯ್ತಲ್ಲ, ಏನೋ ಮಾಡೋಕ್ಕೋ ಏನೋ ಆಯ್ತಲ್ಲ ಅದೆಲ್ಲ ದುಃಖ ಬೀಳ್ತಾ ಇದ್ದಾರೆ ಯಾದವರುಗಳು ಎಲ್ಲರೂ. ಯಾದವರು ಎಲ್ಲರೂ ಒಬ್ಬರೊಬ್ರು ಮಾತಾಡ್ಕೊಂಡು ದುಃಖ ಬೀಳ್ತಾ ಇದ್ದಾರೆ. ಆಮೇಲೆ ಏನು ಮಾಡೋಣ ಅಂತೇಳಿ ಆ ಬಟ್ಟೆಯನ್ನು ಬಿಚ್ಚುವಾಗ ಕಳೆಯ ಅಂತ ಒಂದು ಒಣಕೆ ಬೀಳ್ತಾ ಇದೆ, ಕಬ್ಬಿನ ಒಣಕೆ. ಅವ್ರು ಹೇಳಿದ ರೀತಿಯಲ್ಲಿ ಆಯಿತು. ಅಯ್ಯೋ ಇಂಥ ಬ್ರಾಹ್ಮಣರಿಗೂ ಋಷಿಗಳು ತಪಸ್ವಿಗಳಿಗೂ ನಾವು ಅವಮಾನ ಮಾಡಿದ್ವು, ನಮಗೆ ಅದೇ ತಿರುಗಿ ಬಂತು, ಇದು ಮಾಡಿರಬಾರ್ದಾಯಿತು ಅಂತೇಳಿ ದುಃಖ ಬೀಳ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ಕೂಡ ಭಗವಂತ ಏನು ಮಾಡ್ತಾನೆ, ಈ ಜಾಂಬಾವತಿ ಕೇಳಿದವು ಕತೆ. ಗಣಪತಿ ಷಷ್ಠಿ ದಿನ ಭಾದ್ರಪದ ಮಾಸ ಶುಕ್ಲಪಕ್ಷ ಚತುರ್ಥಿ ದಿನದಿಂದ ಇದು ಕಥೆಯನ್ನು ಕೇಳಿದ್ರು, ಜಾಂಬಾವತಿ ಮದುವೆ ಕಥೆಯನ್ನು. ಆಮೇಲೆ ಸಾಕ್ಷಾತ್ ಶ್ರೀದೇವಿ ಭೂದೇವಿ ಅವರೇ ರುಕ್ಮಿಣಿ ಮತ್ತು ಸತ್ಯಭಾಮ ಅವರಿಬ್ಬರನ್ನೂ ಮದ ಮಾಡ್ಕೊಂಡು ಜಾಂಬಾವತಿ, ಕಾಲಂದಿ, ಮಿತ್ರವಿದ್ದ, ನೀಲ, ಲಕ್ಷಣ, ಭದ್ರಾದೇವಿ 6 ಷಣ್ಮಹಿಷಿಗಳು ಮದ ಮಾಡ್ಕೊಳ್ತಾನ. ಮಹಿಷಿಗಳಾಗ್ತಾರೆ, ರುಕ್ಮಿಣಿ ಸತ್ಯಭಾಮ ಸೇರಿದೆ 8 ಜನ ಮದ ಮಾಡ್ಕೊಳ್ತಾನ. ಮತ್ತು ನರಕಾಸುರ ಅಂತ ಆ ದೈತ್ಯ, ಅವ ಕಾಮ ಪಿಶಾಚಿ, ಎಲ್ಲರೂ ಮತ ಮಾಡ್ಕೋಬೇಕು ಅಂತ ಆಸೆ ಅವನಿಗೆ. ಅದಕ್ಕೆ 16,300 ಜನನ್ನ ತನ್ನ ಕಾರಾಗೃಹದಲ್ಲಿ ಹಾಕ್ತಾನ. ಆವಾಗ ಅಲ್ಲಿ ಹೋಗಿ ಆ ನರಕಾಸುರನ್ನ ಕೊಂದು ಆಮೇಲೆ ಆ ಕನ್ಯೆಯನ್ನೆಲ್ಲ ಬಿಡಿಸ್ತಾನ. ಅವರೇ ಅಗ್ನಿಪುತ್ರರುಗಳು. ಪಾಪವಶಾತ್ತು ಅವನು ಭಗವಂತನೇ ಮದ ಮಾಡ್ಕೊಬೇಕು ಅಂತೇಳಿ ಹುಟ್ಟಿದ್ದಾರೆ ವರ ತಗೊಂಡು, ಅಗ್ನಿಪುತ್ರರುಗಳು ಅವರೆಲ್ಲರೂ. ಆ ರೀತಿಯಲ್ಲಿ ಹುಟ್ಟಿರೋರನ್ನ ಮದ ಮಾಡ್ಕೊತಾನ. 16,108 ಜನರನ್ನ ಮದುವೆ ಮಾಡಿಕೊಂಡು ಒಬ್ಬರೊಬ್ಬರು ಇಲ್ಲಿಗೂ ಒಂದೊಂದು ಮನೆ ಮತ್ತು ಒಬ್ಬರೊಬ್ಬರುಗಳಲ್ಲಿ ಕೂಡ ಒಂದೊಂದು ರೂಪ ಮತ್ತು ಒಬ್ಬರೊಬ್ಬರಲ್ಲಿ ಕೂಡ 10 ಗಂಡು ಮಕ್ಕಳು, ಒಂದೊಂದು ಹೆಣ್ಣು ಮಗು. ಈ ರೀತಿಯಲ್ಲಿ ಅವ ಒಟ್ಟು ಒಂದು ಸೃಷ್ಟಿಯೇ ಮಾಡಿಬಿಟ್ಟಿದ್ದಾನ. ನಮ್ಮಂತೆ ಸೃಷ್ಟಿ ಇಲ್ಲ, ಅದು ಭಗವಂತನೇ ಒಂದು ಅದ್ಭುತವಾದ ಒಂದು ಅನುಗ್ರಹ ಮತ್ತು ತನ್ನ ಮನೋ ಇಚ್ಛೆಯಿಂದೇ ಆ ಥರ ಅಷ್ಟು ಮಕ್ಕಳನ್ನು, ಲಕ್ಷಾಂತರ ಮಕ್ಕಳನ್ನ ನಡಿಬೇಕು ಅಂದರೆ ಏನು, ಈ ಲಕ್ಷಾಂತರ ಮಕ್ಕಳನ್ನೇ ದುರ್ಯೋಧನ ಕೈಲಿ ಕೊಟ್ಟಿರೋದು. ಅರ್ಜುನ ಕೇಳಿದ, ಕೃಷ್ಣ ಒಬ್ಬನೇ ಸಾಕು ಅಂತ.
ಆಯಿತು, ನೀನು ಒಬ್ಬನಿಟ್ಕೊಂಡು ಏನು ಮಾಡೋದು, ನೀನು ಸೇನೆಯನ್ನು ಕಳಿಸು, ನಾರಾಯಣ ಸೇನೆ ಅಂತ ಹೆಸರು, ಅದನ್ನು ಕಳಿಸ್ತಿದ್ದಾನ. ಈಗ ಅರ್ಜುನನ ಕಡೆ ಸಾರಥಿಯಾಗಿ ಒಬ್ಬನೇ ಇದ್ದಾನ. ಆ ಒಬ್ಬನೇ ಇರೋ ಕಡೆಗೆ ಗೆಲ್ಲಿತು. ಎಷ್ಟೋ ಜನ ಇದ್ದರೂ ಆ ದುರ್ಯೋಧನ ಸೋಲನ್ನು ಅನುಭವಿಸಿದ್ದಾನ. ರಾಜ್ಯವನ್ನು ಕೊಡೋದಿಲ್ಲ, ಒಂದು ಸೂಚಿ ಮೊನೆ ಜಾಗ ಕೊಡೋದಿಲ್ಲ ಅಂತ ಹೇಳಿದವನು ನರಕಕ್ಕೆ ಹೋಗಿದ್ದಾನ. ಈ ರೀತಿಯಲ್ಲಿ ಅನಂತ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಗೋಪಿಗೀತ ಇದರಲ್ಲಿ ಮಧ್ಯೆ ಬರ್ತಾ ಇದೆ. ಆ ಗೋಪಿಗೀತೆಯಿಂದ ಭಗವಂತನ ನಾಮಸ್ಮರಣೆ, ಅವನ ಲೀಲೆಗಳು, ವಿನೋದಗಳು, ಅವನ ಗುಣಗಳು ಆಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಆ ಭಗವಂತನ ಇಚ್ಛೆಯಂತೆ ಯದುಕುಲ ನಾಶವಾಗಿದೆ. ಇವರು ಎಲ್ಲರೂ ಕೂಡ ಒಬ್ಬರೊಬ್ಬರು ಮದ್ಯಪಾನ ಮಾಡಿದ್ದಾರೆ. ಒಬ್ಬರೊಬ್ಬರು ಜಗಳ ಬರುತ್ತೆ. ಆವಾಗ ಜಗಳ ಬರೋ ಕಾಲದಲ್ಲಿ ಏನು ಆಯುಧ ಕೈಯಲ್ಲಿ ಇಲ್ಲ. ಆವಾಗ ಏನು ಇದನ್ನು ಈ ಕಬ್ಬಿಣದ ಒಣಕೆ ಅದನ್ನು ಪುಡಿ ಮಾಡಿ ಸಮುದ್ರಕ್ಕೆ ಹಾಕಿದ್ದಾರೆ. ಅದೆಲ್ಲ ತುಂಬ ಕಬ್ಬಿಣದ ತುಣುಕಾಗಿ ತುಂಬ ತುಂಬ ಚಿಕ್ಕ ಭಾಗವಾಗಿ ಅಲ್ಲಿ ಸಮುದ್ರಕ್ಕೆ ಬರುವಾಗ ಅಲ್ಲಿ ದರ್ಭ ಉಳ್ತರ ಇದು ಮರ ಮತ್ತು ಮಣ್ಣು ನೀರು ಎಲ್ಲ ಸೇರಿಕೊಂಡು ಭಗವಂತನ ಇಚ್ಛೆ ಇದ್ದೆ ಕತ್ತಿಯಾಗಿ ತುಂಬ ದೊಡ್ಡ ದೊಡ್ಡ ಕತ್ತಿಯಾಗಿ ಬೆಳೆದಿದೆ. ದರ್ಭೆಯಾಗಿ ಬೆಳೀತು. ದರ್ಭ ಏನು ನಾವು ಕೈಲಿ ಹಟ್ಕೊಂಡ್ರೆ ರಕ್ತ ಬಂದುಬಿಡ್ತದೆ ಒಂದು ಸಲ, ಅಷ್ಟು ಚೂಪ ಇರುತ್ತೆ ದರ್ಭೆ. ಇದು ಮರ ಬೇರೆ, ಕಬ್ಬಣ ಬೇರೆ, ಚೆನ್ನಾಗಿ ಬೆಳೆದಿದೆ. ಭಗವಂತನ ಬೇರೆ ಅಲ್ಲಿ ಇಚ್ಛೆ ಇದೆ, ಭಗವಂತನ ಇಚ್ಛೆ ಅಲ್ಲಿ. ಅದಕ್ಕೆ ಒಬ್ಬರೊಬ್ಬರು ಹೊಡೆದಾಡಿಕೊಂಡು ಅಲ್ಲಿ ಯದುಕುಲ ನಾಶ ಆಗ್ತಾ ಇದೆ. ಆಮೇಲೆ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನ. ಆಮೇಲೆ ಅರ್ಜುನ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನಾನು ನೇಚರ್ನೇ ಗೆಲ್ಲಕ್ಕಾಗಿಲ್ಲ, ಅದನ್ನು ದುಃಖ ಬೀಳ್ತಾ ಇದ್ದಾರೆ. ಆಮೇಲೆ ಅವರವರ ಆಯುಷ್ ಮುಗಿದ ಮೇಲೆ ಹೋಗ್ತಾ ಇದ್ದಾರೆ. ಆಮೇಲೆ ಅರ್ಜುನ ಮಗ ಪರೀಕ್ಷಿತ್ ರಾಜ, ಅರ್ಜುನ ಮೊಮ್ಮಗ, ಅವ ಬಂದು ಶುಕಾಚಾರ್ಯಲ್ಲಿ ಈ 7 ದಿನ ಅನ್ನ ಆಹಾರ ಇಲ್ಲದೆ ನಿರಂತರವಾಗಿ ಹಗಲು ರಾತ್ರಿ ಕೂಡ ಈ ಶ್ರೀಮದ್ ಭಾಗವತನ ಕೇಳ್ತಾ ಇದ್ದಾರೆ. ಆಮೇಲೆ 11ನೇ ಸ್ಕಂದದಲ್ಲಿ 11ನೇ ಸ್ಕಂದ ಅದು 3 ತಿಂಗಳು 4 ತಿಂಗಳಾದರೂ ಮುಗಿಯೋದಿಲ್ಲ. ಒಂದೊಂದು ಶ್ಲೋಕಕ್ಕೆ ಅರ್ಥ ಹೇಳಿ ಅನುಸಂಧಾನ ಮಾಡಿಕೊಂಡ್ರೆ ಕಣ್ಣಲ್ಲಿ ನೀರು ಬರೋಷ್ಟು ಅಲ್ಲಿ ತುಂಬ ದೊಡ್ಡದು ಒಂದು ಭಗವಂತನ ಗುಣಗಳನ್ನು ಹೇಳ್ತಾರೆ. ಅಲ್ಲಿ ಉದ್ಧವ ಗೀತೆ ಬರ್ತಾ ಇದೆ. ಆ ಉದ್ಧವ ಗೀತೆಯ ನಾವು ನಿತ್ಯ ಕೂಡ ಸ್ಮರಣ ಮಾಡಿಕೊಂಡ್ರೆ ಆ ಕೃಷ್ಣ ಪ್ರಸಾದ ಖಂಡಿತವಾಗಿ ಕೂಡ ಆಗತ್ತೆ. ಆವಾಗ ಅಲ್ಲಿ ಕೆಲವ ವಿಷಯವನ್ನು ಮಾತ್ರ ಹೇಳ್ತೀನಿ. ಉದ್ಧವ ಹೇಳ್ತಾನೆ, ಸ್ವಾಮಿ ಕೃಷ್ಣ ಜೀವ ಪರಮಾತ್ಮ ಭೇದವ ಅಭೇದವ ಐಕ್ಯವ ನಮ್ಮ ಸಿದ್ಧಾಂತವನ್ನು ಕೇಳೋದು. ಇದೇ ಆವಾಗಿಂದ ಚರ್ಚೆ ಇದೆ. ಕಲಿಯುಗದಲ್ಲಿ ಈ ಅದ್ವೈತಿಗಳು ಈ ಥರ ಒಂದು ಜಗಳವನ್ನು ಶುರು ಮಾಡಿಕೊಂಡ್ರು. ಐಕ್ಯ ಭೇದ ಇಲ್ಲ ಹಾಗಂತ ಇಲ್ಲ. ಆ ಕಾಲದಲ್ಲಿ ಇದ್ದಿದೆ. ಈ ಗುರುಗಳು ಬೇರೆ ಬೇರೆ ರೀತಿಯಲ್ಲಿ 21 ಮತಗಳನ್ನ ಖಂಡನ ಮಾಡಿರೋರು ನಮ್ಮ ಆಚಾರ್ಯ 22ನೇ ಮತ. ಇದು ನಿರಂತರವಾಗಿ ಜೀವ ಹುಟ್ಟಿ ಸಾಯ್ತಾನ. ಬೇರೆ ಬೇರೆ ಗುರುಗಳು ಬೇರೆ ಬೇರೆ ರೀತಿಯಲ್ಲಿ ಅದು ಒಂದು ಹೋದರೂ ಕೂಡ ಮತ್ತೆ ಅದು ಉಟ್ಕೊಳ್ತಾ ಇರ್ತಂತೆ. ಆ ರೀತಿಯಲ್ಲಿ ಈ ಪ್ರಶ್ನೆ ಈ ಥರ ಆಗುವಾಗ ಕೃಷ್ಣ ಹೇಳ್ತಾನ, ಸುಪರ್ಣ ವೇದೋ ತದರ್ಸೌ ಸಕಾಯೌ ಯದೃಚ್ಛಯ ಕೃತ ನಿಲೇಚ್ಯ ವೃಕ್ಷಸೆ ಏಕಸ್ತಯೋ ಕಾಲದಿ ಪಿಪ್ಪಲಹ ಹಾಗಂತೇಳಿ ನಿರನ್ಮಣೋ ಬಲೇನ ಭೂಯಾತ್ ಹಾಗಂತೇಳಿ ಉತ್ತರ ಕೊಡ್ತಾನ. ಅಂದರೆ ದ್ವಾಸುಪರ್ಣ ಒಂದು ಶ್ರುತಿ ಇದೆ. ದ್ವಾಸುಪರ್ಣ ಸಗೋದಕಾಯ ಸಮಾನ ವೃಕ್ಷಂ ಪರಿಶಶ್ಚ ಜಾತೆ ವಯೋರಣ್ಯ ಪಿಪ್ಪಲಂ ಸ್ವಾತಾತ್ ಸ್ವಸ್ತಿ ಅನಸ್ನ್ಯನ್ ಅನ್ಯೋ ಅಭಿಚಾಕಶೀತ ಹಾಗಂತೇಳಿ ಈ ಒಂದು ಮರ ಇದೆ. ಜೀವ ಏನಿದೆ ಇದೆಯೋ ಅಲ್ಲಿ ಒಂದು ವೃಕ್ಷದಲ್ಲಿ 2 ಪಕ್ಷಿಗಳಿದೆ. ಒಂದು ಚೆನ್ನಾಗಿ ಊಟ ಮಾಡ್ತಾ ಇದೆ, ಇನ್ನೊಂದು ಊಟ ಮಾಡಿ ಚೆನ್ನಾಗಿ ಭೋಗ ಮಾಡಿದ್ರು ಕೂಡ ಅದು ಕರಗ್ತಾ ಇದೆ, ಸಣ್ಣಗಾಗಿದೆ. ಅದಕ್ಕೆ ಅಷ್ಟು ಪುಷ್ಟಿ ಇಲ್ಲ. ಅಲ್ಲಿ ಊಟ ಮಾಡದೆ ಇರೋನು ಭಗವಂತ, ಅವ ಯಾವಾಗ ಪುಷ್ಟಿಯಾಗಿರ್ತಾನ. ಇವಾಗ ಎಷ್ಟು ಭೋಗ ಮಾಡಿದ್ರು ಕೂಡ ಅವನ ವಯಸ್ಸಾಗ್ತಾ ತೊಡಗ್ತಾ ಇರ್ತಾನೆ. ಎಷ್ಟು ಊಟ ಮಾಡ್ತೀವಿ, ವಯಸ್ಸು ಬರಲಾಗಿ ಹೋಗುತ್ತಾ, ಆ ಮುದಿತನ ಬಂದೇ ಬರುತ್ತೆ, ಕರಿಗೆ ಹೋಗ್ತಾನೆ, ಮರಣವನ್ನು ಹೊಂದ್ತಾನೆ. ಆ ರೀತಿಯಲ್ಲಿ ಜೀವ ಕೊರಗೋದು ಬೇರೆ ಬೇರೆ ತೋರಿಸ್ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಜೀವ ಬೇರೆ ಪರಮಾತ್ಮ ಬೇರೆ. ಜೀವ ಪ್ರತಿಬಿಂಬ, ಭಗವಂತ ಬಿಂಬರೂಪಿಯಾಗಿದ್ದಾನ ಹಾಗಂತೇಳಿ ಅನಂತ ರೀತಿಯಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಮತ್ತು
ಅವನು ಕೇಳ್ತಾನ, ನಿನ್ನ ಭಕ್ತರು ಯಾರು ಅಂತ, ಆ ಲಕ್ಷಣ ಹೇಳು ಹಾಗಂತ ಹೇಳುವಾಗ, ಮತ್ಕಥಾ ಶ್ರವಣೆ ಶ್ರದ್ಧಾ ಹಾಗಂತ ಹೇಳ್ತಾರೆ. ಉದ್ಧವ, ನನ್ನ ಕಥೆಯ ಶ್ರವಣವನ್ನು, ನನ್ನ ಕಥಾಶ್ರವಣವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಕೇಳ್ತಾರೋ ಅವರು ನನ್ನ ಭಕ್ತರಾಗಿದ್ದಾರೆ ಹಾಗಂತೇಳಿ ಈ ಹರಿಕಥೆಯನ್ನು ಕೇಳಬೇಕು ಹಾಗಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಭಗವಂತ ಏನು ಅರ್ಜುನ ಕೇಳಿದ, ನಿನ್ನ ಭಕ್ತರು ಯಾರು ಅಂತ. ಅಲ್ಲಿ ಹೇಳಿದ್ದೇನೆ ಇಲ್ಲಿಯೂ ಕೂಡ ಹೇಳ್ತಾರೆ. ಶಾಂತಿ, ದಯ, ಎಲ್ಲರಲ್ಲೂ ನಾನು ಇದ್ದೀನಿ ಅಂತೇಳಿ ಒಂದು ನಂಬಿಕೆ, ಎಲ್ಲರಲ್ಲೂ ಮತ್ತು ಮರಣ ಹೊಂದಿದ ಮೇಲೆ ನಮಗೆ ಇನ್ನೊಂದು ಜನ್ಮ ಇದೆ ಹಾಗಂತ ಒಂದು ನಂಬಿಕೆ, ಮತ್ತು ಭಗವಂತನಲ್ಲಿ ಶ್ರದ್ಧೆ, ಪಿತೃ ಮಾತುಗಳಲ್ಲಿ ಗುರುಗಳಲ್ಲಿ ಭಕ್ತಿ, ನಾನು ಏನೇನು ವರ್ಣ ಮತ್ತು ಆಶ್ರಮ ಉಚಿತವಾದ ಕರ್ಮಗಳನ್ನ ಏನೇನು ಮಾಡಬೇಕು ಅಂತ ನಾನು ಹೇಳಿದೆನೋ ಅದಕ್ಕೆ ತಕ್ಕ ಒಂದು ಕರ್ಮಾಚರಣೆ ಎಲ್ಲ ಮಾಡುವವರು ನನ್ನ ಭಕ್ತರು ಮತ್ತು ದೇವಸ್ಥಾನ ಕಟ್ಟೋರು ಅವರು ನನ್ನ ಭಕ್ತರೇ. ಮತ್ತು ದೇವಸ್ಥಾನ ಚುಕ್ಕಿಯನ್ನು ಮಾಡೋರು, ಪಾತ್ರೆಯನ್ನು ತೊಳೆದುಕೊಡೋರು, ಸದಾ ನನ್ನ ಸ್ಮರಣೆಯಲ್ಲಿರೋರು, ಹರಿನಾಮ ಸಂಕೀರ್ತನೆಯನ್ನು ಆಡೋರು, ನನ್ನ ನಾಮಸ್ಮರಣ ಮಾಡೋರು ಎಲ್ಲರೂ ಕೂಡ ನನ್ನ ಭಕ್ತರಾಗಿದ್ದಾರೆ ಹಾಗಂತೇಳಿ ಅನಂತ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾನ. ಮತ್ತು ನಿನ್ನ ಪ್ರತಿಮಾ ಯಾವುದು, ನೀನು ಹೇಗೆ ಪೂಜೆ ಮಾಡೋಕ್ಕೆ ಸಾಧ್ಯ ಹಾಗಂತ ಹೇಳುವಾಗ ಹೇಳ್ತಾ ಇದ್ದಾನ, ವಾಯುವಿನಲ್ಲಿ, ವಾಯು ಜೀವೋತ್ತಮರು, ವಾಯುವಿನಲ್ಲಿ ಶ್ರೇಷ್ಠವಾದ ಮುಖ್ಯ ಪ್ರತಿಮಾ ನಾನು ಇದ್ದಾನೆ. ಮತ್ತು ಸೂರ್ಯ, ಅಗ್ನಿ ಮತ್ತು ಪ್ರತಿಮೆಗಳು, ದೇವಸ್ಥಾನಗಳು, ದೇವತೆಗಳು ಮತ್ತು ಬ್ರಾಹ್ಮಣರು, ಜ್ಞಾನವಂತ ಪಂಡಿತ ಬ್ರಾಹ್ಮಣರು ಎಲ್ಲ ಇದು ಮಾತ್ರ ಇಲ್ಲ, ಮತ್ತು ಎಷ್ಟೋ ಇನ್ನೂ ಒಂದು 10-12 ಪ್ರತಿಮಾವನ್ನು ಭಗವಂತ ಹೇಳ್ತಾನೆ. ಸ್ಥೂಲ ಪ್ರತಿಮಾ ಮುಂಚೆ ನೋಡಿದ್ವು, ಈ 14 ಲೋಕವು ಸ್ಥೂಲ ಪ್ರತಿಮಾ, ಒಬ್ಬರೊಬ್ಬರಲ್ಲಿ ನಾನು ಇದ್ದೀನಿ ಹಾಗಂತೇಳಿ ಅಲ್ಲಿ ಒಬ್ಬನೇ ಇರೋದು ಹಾಗಂದ್ರೆ ಈಶಾವಾಸ್ಯ ಹೇಳಿದೆ, ಅದನ್ನೇ ಹೇಳ್ತಾ ಇದ್ದಾನ ಭಗವಂತ. ಒಬ್ಬರೊಬ್ಬರಲ್ಲಿ ಕೂಡ ನಾನು ಇದ್ದೀನಿ ಅಂತ ಹೇಳಬೇಕು, ಇವನೇ ನನ್ನ ಭಕ್ತ ಹಾಗಂತೇಳಿ. ಮತ್ತು ತೀರ್ಥಕ್ಷೇತ್ರಕ್ಕೆ ಹೋಗೋರು, ಅಲ್ಲೇ ವಾಸ ಮಾಡೋರು, ಧ್ಯಾನ ಮಾಡೋರು, ಜಪ ಮಾಡೋರು ಇವರೆಲ್ಲ ಕೂಡ ನನ್ನ ಭಕ್ತರು ಹಾಗಂತ ಹೇಳುವಾಗ, ನಿನ್ನ ವಿಭೂತಿ ಮಹಿಮೆ ಯಾವುದು ಅಂದರೆ, ವಿಭೂತಿ ಅಂದರೆ ಐಶ್ವರ್ಯ, ಹಚ್ಕೊಳ್ತಾರೆ ಆ ವಿಭೂತಿ ಇಲ್ಲ, ಐಶ್ವರ್ಯ ಅದಕ್ಕೆ ಹೆಸರು. ಎಲ್ಲ ಪದಾರ್ಥಗಳು ಪರಮಾತ್ಮ ಇರ್ತಾನ, ಆದರೂ ಕೂಡ ವಿಶೇಷ ಸನ್ನಿಧಾನ ಇದಲ್ವಾ ಅದನ್ನು ಹೇಳ್ತಾ ಇದ್ದಾರೆ. ಶ್ರೇಷ್ಠ ಸನ್ನಿಧಾನ ಇರುವ ವಸ್ತುಗಳು, ಜೀವಗಳು, ದೇವತೆಗಳು, ಋಷಿಗಳು, ಮೃಗಗಳು, ಮರ, ಆಯುಧ, ಕಾಲ ಎಲ್ಲವನ್ನು ಅರ್ಜುನ ಏನು ಹೇಳಿದ್ದಾನೋ ಉದ್ಧವನಿಗೂ ಅದೇ ಹೇಳಿದ್ದಾನ. ಭಗವಂತ ಮಣಿ ಭಸ್ಮರಾಕ ಮನಲಿದ್ದಾನ, ಸರ್ಪದಲ್ಲಿ ವಾಸುಕಿ, ನದಿಯಲ್ಲಿ ಗಂಗಾ, ಜೈತ್ಯರಲ್ಲಿ ಪ್ರಹ್ಲಾದ, ಋಷಿಗಳಲ್ಲಿ ಭೃಗು, ಅಕ್ಷರದಲ್ಲಿ ಧಾತುಗಳಲ್ಲಿ ಬಂಗಾರ, ಋತುಗಳಿಗೆ ವಸಂತ ಋತು, ಮಾಸಾನ ಮಾರ್ಗಶೀರ್ಷೋಗಂ, ಮಾಸದಲ್ಲಿ ಮಾರ್ಗಶೀರ್ಷ, ನಾರದ ಋಷಿಗಳಲ್ಲಿ ನಾರದರು, ಭಕ್ತರಲ್ಲಿ ಈ ರೀತಿಯಲ್ಲಿ ವಜ್ರದಲ್ಲಿ ಇದ್ದಾನೆ. ಮತ್ತು ಈ ರೀತಿಯಲ್ಲಿ ಗೀತಾದಲ್ಲಿ ಏನು ಹೇಳಿದ್ದೇನೋ ಆ ರೀತಿಯಲ್ಲಿ ಇನ್ನೊಂದು 20 ಸನ್ನಿಧಾನವನ್ನು ಹೇಳ್ತಾ ಇದ್ದಾನ ಭಗವಂತ ಈ ರೀತಿಯಲ್ಲಿ. ಆಮೇಲೆ ಉದ್ಧವ ಗೀತಾ ಅಂತವೇ ಭಗವಂತನ ಸ್ತೋತ್ರ, ಉತ್ತಮವಾದ ಭಗವಂತನ ಗುಣಗಾನ, ಅದನ್ನು ಸ್ತೋತ್ರವನ್ನು ಮಾಡಿ ಆ ಭಗವಂತನ ಒಂದು ಮಹಿಮೆಯನ್ನು 11ನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು 6ನೇ ಸ್ಕಂದದಲ್ಲಿ ಈ 1 ರಿಂದ 12 ಸ್ಕಂದ ಏನಿದೆಯೋ ಅದು ಏನೋ ಒಂದು ಅನುಗ್ರಹ ಮಣಿಕ ಅಂತೇಳಿ ಸಿಂಹ ಅವಲೋಕನ ಮತ್ತೊಂದು ಸಲ ನೋಡೋದು, ಏನೆಂದು ಸ್ಮರಣ ಮಾಡಿಕೊಳ್ಳೋದು ಅದನ್ನು ಹೇಳಿದ್ದಾರೆ. ಮತ್ತು ಕಲಿಯ ಧರ್ಮ ಏನು ಅಂತ ಕೇಳುವಾಗ ಶುಕಾಚಾರ್ಯರ ಅಲ್ಲಿ ಭಗವತ್ರಾಜ ಕೇಳ್ತಾನ, ಕಲಿ ಅವ ದೊಡ್ಡ ದೈತ್ಯ, ಎಲ್ಲ ಪಾಪಗಳ ಅಭಿಮಾನಿ, ಅವನ ಕಾಲದಲ್ಲಿ ಧರ್ಮ ಇರೋದಿಲ್ಲ. 4 ಲಕ್ಷ 5 ಲಕ್ಷದ ಚಿಲ್ಲರ ವರ್ಷ ಇವಾಗ ಆಗಿರೋದು, 5,25,000 ವರ್ಷ ಇನ್ನೂ ಆಗಿದೆ ಲೆಕ್ಕ ಹಾಕೊಂಡ್ರೆ. ಇಷ್ಟು ವರ್ಷದಲ್ಲಿ ಏನು ನೋಡ್ತೀವೋ ಇದಕ್ಕಿಂತ ಹೆಚ್ಚು 100 ಪಟ್ಟು ಆಗಿಬಿಡುತ್ತೆ. ರಾಜರ ವರ್ಣನೆ ಬರುತ್ತೆ 11ನೇ ಸ್ಕಂದದಲ್ಲಿ. ಯಾವ ರಾಜರು ಬಂದರು, ಪ್ರತಿಯೊಬ್ಬರು ರಾಜರು ಕೂಡ ಒಬ್ಬರನ್ನ ಕೊಳ್ಳೋದು, ಸಿಂಹಾಸನ ರಾಜ ಕೂಡೋದು, ಇನ್ನು ಅವ ಬಂದು ಕೊಳ್ಳೋದು, ಅಪ್ಪನ ಮಗನ ಕೊಳ್ಳೋದು, ಮಗನ ಅಪ್ಪ ಕೊಳ್ಳೋದು, ಶತ್ರುವಾಗಿ ಬಂಧು ಬಾಂಧವ್ರನ್ನ ಕೊಂದು ಅಲ್ಲಿ ಸಿಂಹಾಸನ ಕೂಡೋದು. ಇದು ಯಾರ ರಾಜರು ಹೇಳ್ತಾರೆ, ಆ ರಾಜರೆಲ್ಲ ಹಾಗೆ ಬರ್ತಾರೆ. ಇವತ್ತು ನೋಡಿರಿ, ಇವತ್ತು ರಾಜರಿಲ್ಲ, ಆದರೂ ಕೂಡ ಟ್ರಿಕ್ಸ್ ಮಾಡೋದು, ಕೊಳ್ಳೋದು, ಮತ್ತು ಅವನ ಕೆಳಗಿಳಿಸೋಕ್ಕೆ ಭ್ರಷ್ಟಾಚಾರ ಮಾಡೋದು, ಅವನ ಮೇಲೆ ಸುಳ್ಳು ಅಪವಾದ ಮಾಡೋದು, ಅವ ಕೂಡೋದು, ಮತ್ತು ಅವ ಭ್ರಷ್ಟಾಚಾರ ಮಾಡೋದು ಎಲ್ಲ ಏನು ನೋಡ್ತೀವಿ ಆ ಥರ ಆಗುತ್ತೆ. ಎಲ್ಲ ಪುಟ್ಟಾಗಿ ಒಂದು 2 ಅಡಿ 3 ಅಡಿಲಿ ಮಕ್ಕಳು ಹುಡ್ತಾರೆ, ಎಲ್ಲ ಕೆಮಿಕಲ್ ಆಗುತ್ತೆ, ನಂತರ ಎಲ್ಲ ಕೆಟ್ಟೋಗುತ್ತೆ. ಎಲ್ಲ ನದಿಗಳು
ಮತ್ತು ಎಲ್ಲಿ ನೋಡ್ರೂ ಕೂಡ ಒಂದು 5 ನಿಮಿಷ 8 ಗಂಟೆಗೆ ಮುಗಿತೆ ಅಲ್ಲ ಮುಡಿಸ್ಬೇಡ, ನಾನು ಹೇಳ್ತೀನಿ ಮುಗಿಸ್ಲೇ ಮಾಡಬಾರ್ದು, ಹೇಳ್ಬೇಕು. ಮಂಗಳ ದಿನ ಇವತ್ತು ಮಂಗಳ ದಿನ ಮುಗೀತು, ಇನ್ನೂ 10 ನಿಮಿಷ ನಿಮಗೋಸ್ಕರ ಇಲ್ಲ, ಕೇಳಕ್ಕೆ ಬಂದಿದ್ದಾರೆ ಅವರಿಗೆ, ನಿಮ್ಮ ಕೆಲಸಕ್ಕೆ ಇದು ಮಾಡಿಲ್ಲ, ಸ್ವಲ್ಪ ಆ ಥರ ಮಾಡ್ಕೊಳ್ಬಾರ್ದು, ನಾನು ಕೇಳಬೇಕು. ಈ ಥರ ಕಲಿಧರ್ಮ ಎಲ್ಲಿ ಹೆಚ್ಚು ಆಗ್ತಾ ಇರುತ್ತೆ. ಎಲ್ಲಿ ನೋಡ್ರೂ ಕೊಲೆ, ಎಲ್ಲಿ ನೋಡೋ ಸ್ತ್ರೀ ಅಪಹರಣ ಮತ್ತು ಕೊಳ್ಳೆ ಎಲ್ಲಿ ನೋಡ್ರೂ ಹರಡುತ್ತೆ. ಎಲ್ಲ 3 ಅಡಿ 4 ಅಡಿಲಿ ಮಕ್ಕಳು ಹುಡ್ತಾರೆ. ಆಮೇಲೆ ಅವರು ಅಜ್ಞಾನದಿರ್ತಾರೆ, ಯಾರು ಹೋಮ ಹವನ ಇಡೋದಿಲ್ಲ, ದೇವ್ರ ನಾಮಸ್ಮರಣೆ ಇಲ್ಲ. ಆ ಥರ ಇರುವ ಕಾಲಕ್ಕೆ ಎಲ್ಲರೂ ಕೂಡ ನಷ್ಟವಾದ ಮನಸ್ಸುಳ್ಳವರಾಗಿ ಆಯುಷ್ ಬರೀ 20-30 ವರ್ಷ ಆಯುಷುಳ್ಳವರಾಗ್ತಾರೆ. ಹಾಗಂದರೆ ಇಂಥ ಕಾಲದಲ್ಲಿ ನಾವು ಏನು ಮಾಡಬೇಕು, ನಾವು ಏನು ಗತಿ ನಮಗೆ ಉದ್ಧಾರ ಮಾಡಬೇಕಂತ ಕಳೆಯೋದು ಯಾವುದಂದರೆ ನಾಮ ಸಂಕೀರ್ತನ ಒಂದೇ, ಹರಿನಾಮ ಸ್ಮರಣೆ, ಭಾಗವತ ಪುರಾಣ ಪ್ರವಚನ ಕೇಳೋದು, ಅಂತಃಕರಣ ಶುದ್ಧಿ ಮಾಡಿಕೊಳ್ಬೋದು. ಇಂಥ ಹರಿಭಕ್ತಿಯನ್ನು ಮಾಡೋ ಮುಖಾಂತರವಾಗಿ ಕೂಡ ನಾವು ಈ ಕಲಿಯುಗದಲ್ಲಿ ಕಲಿಕಾಟದಿಂದ ಕಲಿಕಾಲ ತುಂಬ ಶ್ರೇಷ್ಠವಾದ ಕಾಲ. ಯಾಕಂದರೆ ಆಯುಷ್ ಕಡಿಮೆ ಇದೆ, ಸಾಧನೆ ಕಡಿಮೆ ಮಾಡಿಕೊಂಡ್ರೂ ಕೂಡ ಹೆಚ್ಚು ಫಲ ಕೊಡ್ತಾ ಇದೆ. ಆ ದೇವತೆಗೆ ಕಲಿಕಾಲ ಕಾಯ್ತಾ ಇದ್ದಾರೆ, ಆ ಊಟಕ್ಕೆ ಭಗವಂತನಿಗೆ ಬೇಡ್ತಾ ಇದ್ದಾರೆ. ಅಂಥ ಕಲಿಕಾಲದಲ್ಲಿ ಹರಿಸ್ಮರಣ ಮುಖಾಂತರವಾಗಿ ಕೂಡ ಈ ಕಲಿಯನ್ನು ದೂರ ಮಾಡಿ ಆ ದೈತ್ಯರನ್ನೆಲ್ಲ ದೂರ ಓಡಿಸಿ ನಾವು ಏನು ದಾಸವರೇನು ಕೊಟ್ಟಿದ್ದಾರೆ ಆ ನಾಮಸ್ಮರಣೆ ಆಡ್ತಾ ಇದ್ದರೆ ಸಾಕು. ಜಗನ್ನಾಥ ಕೊಟ್ಟಿರೋ ಅರ್ಪಿತಾಂಸರ ರಾಯರು ಕೊಟ್ಟಿರುವ ಗ್ರಂಥಗಳು, ಈ ಭಾಗವತಕ್ಕೆ ಶ್ರೇಷ್ಠವಾದ ಟಿಪ್ಪಣಿಗಳು ತುಂಬ ಜನ ಕೊಟ್ಟಿದ್ದಾರೆ. ಆ ಉತ್ತಮವಾದ ಶ್ರೇಷ್ಠಗಳು ಕೊಟ್ಟಿರುವ ಆ ಟಿಪ್ಪಣಿಗಳನ್ನು ಓದಿದರೆ ನಮಗೆ ಅನುಗ್ರಹ ಆಗುತ್ತೆ. ಈ ರೀತಿಯಲ್ಲಿ ಈ ಭಾಗವತ ಮಹಿಮೆಯನ್ನು ಹೇಳಿ ಯಾದವಾರ್ಯರು ಕೊಟ್ಟಿದ್ದಾರೆ, ವಿದ್ಯಾ ಧ್ವಜ ತೀರ್ಥರು, ರಾಯರದ್ದು ಕುರುಳ ಸುರೇಂದ್ರ ತೀರ್ಥರು, ಸತ್ಯಾಭಿನವರು, ಸತ್ಯಧರ್ಮರು, ಹಿಂಗೇರ ಜಡ್ಡಿಯಾಚಾರ್ಯರು, ವ್ಯಾಸತತ್ವ ತೀರ್ಥರು, ಈ ನಮ್ಮ ಮುಖ್ಯವಾಗಿ ತಾತ್ಪರ್ಯ ನಿರ್ಣಯ ಅಂತೇಳಿ ನಮ್ಮ ಆಚಾರ್ಯರು, ನಮ್ಮ ಗುರುಗಳಾದಂಥ ಮೂಲ ಗುರುಗಳಾದಂಥ ಆಚಾರ್ಯರು ತಾತ್ಪರ್ಯ ನಿರ್ಣಯ ಅಂತ ಭಾಗವತ ಕೊಟ್ಟಿದ್ದಾರೆ. ನಿಜವಾದ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಭಗವಂತನ ಕಡೆ ತಪ್ಪು ಬರ್ತೋ, ದೇವತೆಗಳ ಕಡೆ ತಪ್ಪು ಬರ್ತೋ, ಅಥವಾ ಎಲ್ಲೆಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಹಾಗಂತೇಳಿ ಆ ರೀತಿಯಲ್ಲಿ ಇಲ್ಲಿ ತಾತ್ಪರ್ಯವನ್ನು ಕೊಟ್ಟಿರೋದನ್ನು ಅದನ್ನು ನಾವು ಓದಬೇಕು. ಇಂಥ ಶ್ರೇಷ್ಠವಾದ ದಾಸರು ಕೊಟ್ಟಿರೋದು ಆ ನಾಮ ಸಂಕೀರ್ತವನ್ನು ಆಡಿದರೆ ಸಾಕು, ಹರಿನಾಮ ಸ್ಮರಣೆಯಿಂದ ನಾವು ಪಾರಾಗ್ಬೋದು. ಆ ರೀತಿಯಲ್ಲಿ ಈ ಭಾಗವತ ಮಹಿಮೆ ಅಪಾರವಾದದ್ದು. ಹೇಗೆ ಗಂಗಾ ತೀರ್ಥದಲ್ಲಿ ದೊಡ್ಡದೋ ಶ್ರೇಷ್ಠವಾದದ್ದು, ಆ ವೈಷ್ಣವರಲ್ಲಿ ಶಂಭು ಯಾಗ ದೊಡ್ಡವನೋ ಭಕ್ತಿಯನ್ನು ಮಾಡ್ತಾನೋ ಅದೆಲ್ಲ ಎಷ್ಟೋ ಉದಾಹರಣೆ ಕೊಟ್ಟು ಇಂಥ ರೀತಿಯಲ್ಲಿ ಭಾಗವತ ಉತ್ತಮವಾದ ಗ್ರಂಥ. ಭಾಗವತನ ಯಾರು ಪರೀಕ್ಷೆ ಕೊಡ್ತಾರೋ ಅವನೇ ಉತ್ತಮವಾದ ಗ್ರಂಥ. ನಾನು ಯಾವ ವಿದ್ಯಾಪೀಠಕ್ಕೆ ಹೋಗಿಲ್ಲ, ಎಲ್ಲಿಯೂ ಹೋಗಿಲ್ಲ, ಸಂಸ್ಕೃತ ಜ್ಞಾನ ಇಲ್ಲ, ಕನ್ನಡ ಸರಿಯಾಗಿ ಬರೋದಿಲ್ಲ, ಲೌಕಿಕದಲ್ಲಿ ಫ್ಯಾಕ್ಟ್ರಿ ಲೈಫಲ್ಲಿ ಕಷ್ಟ ಬೀಳ್ತಾ ಇದ್ದೆ, ರಾಯರ ಕಡೆ ಹೋಗಿದ್ದೆ, ರಾಯರನ್ನ ಅಲ್ಲಿ ಸೇವೆ ಮಾಡಿದೆ 1 ವರ್ಷ ಇದ್ದು. ಇವತ್ತು ಭಾಗವತನ್ನು ಹೇಳು ಅಂತೇಳಿ ರಾಯರು ಕರೆದಿದ್ದಾರೆ. ಇಲ್ಲಿ ಒಂದು 4 ವರ್ಷ ಹಿಂದೆ, ಒಂದು 10 ವರ್ಷ ಕಾಲಕ್ಕೆ ಒಂದು 20-25 ಉಪನ್ಯಾಸ ಈ ಮಠದಲ್ಲೇ ಮಾಡಿದ್ದೀನಿ. ಈ ಭಾಗವತ ಈ ಮಠದಲ್ಲಿ ಮಾಡೋದಿದೆ ಫಸ್ಟ್ ಟೈಮು. ನಾನು ಕೂಡ ಭಾಗವತನ್ನು ಹೇಳೋಕ್ಕೆ ಭಯ ಇತ್ತು. 3 ದಿನ 7 ದಿನ ಇನ್ನೂ ಸುಮಾರಾಗಿ ಹೇಳಿದ್ದೀನಿ. ಒಂದು 15 ದಿವಸ ಹೇಳಬೇಕಾಗಿದ್ದರೆ ಕಾಲಾವಕಾಶ ಕಡಿಮೆ, ಹೆಚ್ಚು ಜ್ಞಾನ ಇದ್ದರೂ ಕೂಡ ಅದನ್ನು ಎಲ್ಲ ಮುಂದೆ ಇಡಬೇಕು, ಅನುಸಂಧಾನ ಮಾಡಿಕೊಳ್ಳಷ್ಟು ಪ್ರವಚನ ಕೊಡಬೇಕು ಅಂತ ಮನಸ್ಸಲ್ಲಿದ್ದರೂ ಕೂಡ ಕಾಲಾವಕಾಶ ಕಡಿಮೆ ಆಗಿದೆ. ಆದರೆ ಭಾಗವತನ್ನು ಇಷ್ಟು ಮಟ್ಟಿಗೆ ಯಾವುದು ನನ್ನ ಒಳಗಡೆಯಿಂದ ಯೋಧ ಪ್ರವೇಶ್ಯ ನಮ್ಮ ವಾಚಮಿಮಾಂ ಶುದ್ಧಾಂ ಸಂಜೀವತ್ತಗಳ ಶಕ್ತಿಧರ ಸ್ವಾಮ್ನ ಅಂತೇಳಿ ಆ ತತ್ವಾಮನಿ ದೇವತೆಗಳು ಹರಿವಾಯು ಗುರುಗಳು ರಾಯರು ನಡೆಸಿರೋದನ್ನು ಇವತ್ತು ಹರಿವಾಯು ಗುರುಗಳ ಸನ್ನಿಧಾನದಲ್ಲಿ ಮುಖ್ಯವಾಗಿ ನಮ್ಮ ಗುರುಗಳಾದಂಥ ಪ್ರಹ್ಲಾದಾದರು ಮತ್ತು ಅವರ ಅವತಾರಪುತ್ರರಾದ ರಾಯರ ಪಾದ ಅಡಿದಾವರಿಯಲ್ಲಿ ಯಥಾಮತಿ ಯಥಾಶಕ್ತಿ ತುಂಬ ಜೋರಾಗಿ ಸ್ಪೀಡಾಗಿ ಹೋಗಿದ್ದೀನಿ. ಅದೆಲ್ಲ ಅವರು ಕ್ಷಮಿಸಬೇಕು. ಇಂಥ ಒಂದು ಭಾಗವತವನ್ನು ಶ್ರವಣ ಮಾಡಿದ ನಿಮ್ಮ ಎಲ್ಲರಿಗೂ ಕೂಡ ಗುರುರಾಯರ ಅನುಗ್ರಹದಿಂದ ಜ್ಞಾನ ಭಕ್ತಿ ವೈರಾಗ್ಯ ಆಗಿ ಇನ್ನೂ ಹೆಚ್ಚು ಶ್ರವಣ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯ ತುಂಬಿ ಭಗವಂತ ಬೇಗನೆ ಆ ಪಾದಕಮಲದಲ್ಲಿ ಸೇರಿಸ್ಕೊಂಡು ನಮ್ಮನ್ನು ಉದ್ಧಾರ ಮಾಡಲಿ ಅಂತೇಳಿ ಅವನ ಬೇಡ್ತಾ ಇದ್ದೀನಿ. ಹನುಮನೊಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ ಉದ್ಧರಿಸು. ಎಲ್ಲ ತಪ್ಪಾಯಿದ್ದರೂ ಕೂಡ ಹರಿವಾಯು ಗುರುಗಳು ಶ್ರಮ ಮಾಡಿ ಇನ್ನೂ ಹೆಚ್ಚು ಪ್ರವಚನ ಮಾಡೋಕ್ಕೆ ಅನುಗ್ರಹ ಮಾಡಲಿ ಅಂತೇಳಿ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ವಿದ್ಯಾತ್ಮನವಾ ಅನುಸೃತೆ ಸ್ವಭಾವತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ ನಾರಾಯಣ ಇದೆ ಸಮರ್ಪಯಾಮಿ. ಹನುಮನೊಡೆಯ ರಾಮವಿಠಲ ಉದ್ಧರಿಸು ಸ್ವಾಮಿ ಉದ್ಧರಿಸು. ಹರೇ ಶ್ರೀನಿವಾಸ.